Samvata Beat of Dance. This program is presented by Thunder Guys Foundation Registered Vajpayee in association with MAPS Groups of Institutions Mangaluru. Sponsored by Hunger Tale. Co-sponsored by Mantra IXC Fashion, Natural Hair Fixing Center. Powered by Srinidhi Glass and Aluminium Extrusions and Rudramsha Constructions. ಹಾಯ್ ಹಲೋ ನಮಸ್ಕಾರ. ಸಂವತ ಬೀಟ್ ಆಫ್ ಡ್ಯಾನ್ಸ್ ವಿಶೇಷ ಮಾತುಕತೆಗೆ ಸ್ವಾಗತ. ನಾನು ಮಾನಸ ಮಡಿವಾಳ್. ಥಂಡರ್ ಗೈಸ್ ಫೌಂಡೇಶನ್ ರಿಜಿಸ್ಟರ್ಡ್ ಬಜ್ಪೆ ಇನ್ ಅಸೋಸಿಯೇಷನ್ ವಿತ್ ಮ್ಯಾಪ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು ಪ್ರೆಸೆಂಟ್ಸ್ ಹಂಗರ್ ಟೇಲ್ ಸಂವತ ಬೀಟ್ ಆಫ್ ಡ್ಯಾನ್ಸ್, ದ ಬಿಗ್ಗೆಸ್ಟ್ dance reality show, co-sponsored by Mantra IXC Fashion, Natural Hair Fixing Center, hagene powered by Srinidhi Glass and Aluminium Extrusions and Rudramsha Constructions. ವೀಕ್ಷಕರೇ, 7 ಜನ ಫೈನಲ್ ಕಂಟೆಸ್ಟೆಂಟ್ಸ್ ಗಳ ಮಾತುಕತೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈಗಾಗಲೇ 6 ಜನ ಕಂಟೆಸ್ಟೆಂಟ್ಸ್ ಗಳು ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ಅವರ ಒಂದು ಲೈಫ್ ಜರ್ನಿ, ಡಾನ್ಸ್ ಜರ್ನಿ ಎಲ್ಲವನ್ನ ಹೇಳ್ಕೊಟ್ರು. ಅತಿ ದೊಡ್ಡ ವೇದಿಕೆ, ದ ಬಿಗ್ಗೆಸ್ಟ್ ಡಾನ್ಸ್ ರಿಯಾಲಿಟಿ ಶೋ ಸಂವತ ಬೀಟ್ ಆಫ್ ಡ್ಯಾನ್ಸ್ ನಲ್ಲಿ 7 ಕಂಟೆಸ್ಟೆಂಟ್ಸ್ ಮಾತ್ರ ಇದೀಗ ಫೈನಲ್ಗೆ ಬಂದಿರುವಂಥದ್ದು. ಇನ್ನೊಂದು ಹೆಜ್ಜೆ ಅಷ್ಟೇ ಟ್ರೋಫಿ ಯಾರ ಕೈಗೆ ಸೇರಲಿದೆ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಎಲ್ರಿಗೂ ಇದೆ. ಆದರೆ ತೆರೆಯ ಹಿಂದೆ ನಮ್ಮ ಡಾನ್ಸ್ ಕಂಟೆಸ್ಟೆಂಟ್ಸ್ ಹೇಗಿರ್ತಾರೆ, ಮನೆಯಲ್ಲಿ ಹೇಗಿರ್ತಾರೆ, ಸ್ಕೂಲಲ್ಲಿ ಹೇಗಿರ್ತಾರೆ, ಸ್ಕೂಲ್ ಟೀಚರ್ಸ್ ಇರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇವರ ಕೊರಿಯೋಗ್ರಾಫರ್ಸ್ ಏನು ಹೇಳ್ತಾರೆ, ಪ್ರತಿಯೊಂದನ್ನು ತಿಳ್ಕೊಳ್ಳುವಂತಹ ಹಂಬಲ ನಮಗಿತ್ತು. ಹಾಗಾಗಿ ನಮ್ಮ 7 ಜನ ಕಂಟೆಸ್ಟೆಂಟ್ಸನ್ನು ಈ ಸ್ಟುಡಿಯೋಗೆ ಕರ್ಕೊಂಡು ಬಂದು ಅವರ ಒಂದು ಡಾನ್ಸ್ ಜರ್ನಿ, ಲೈಫ್ ಜರ್ನಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಈಗಾಗಲೇ 6 ಜನ ಕೂಡ ಬಂದು ನಮ್ಮ ಜೊತೆ ಮಾತಾಡಿ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ರು, ಅವರ ಸ್ಟೋರಿಯನ್ನು ತಿಳಿಸಿದ್ರು. ಹಾಗೆಯೇ ಅವರ ಫ್ರೆಂಡ್ಸ್ ಎಲ್ಲರೂ ನಮ್ಮ ಜೊತೆ ಮಾತನಾಡಿ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಇನ್ನು ನಮ್ಮ ಫೈನಲ್ ಕಂಟೆಸ್ಟೆಂಟ್ ನಲ್ಲಿ ಒಬ್ರು ಮಾತ್ರ ಬಾಕಿ ಇರುವಂತದ್ದು. ಸೊ 7 ಜನರಲ್ಲಿ ದಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕಂಟೆಸ್ಟೆಂಟ್ ಸೆರೀನಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಸೆರೀನಾ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಜೊತೆಗೆ ಇವರದ್ದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ತಾಯಿ ದುಬೈ ಅಂದ್ರೆ ಅಬುಧಾಬಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವರ ಪ್ರತಿಯೊಂದು ಹೆಜ್ಜೆಯನ್ನ ಗಮನಿಸಿ ಅವರನ್ನ ಜೋಪಾನವಾಗಿ ನೋಡ್ಕೊಳ್ತಾ ಇರುವಂತದ್ದು, ಪ್ರತಿಯೊಂದು ವಿಷಯದಲ್ಲೂ ಅವರಿಗೆ ಬೆನ್ನೆಲುಬಾಗಿ ನಿಂತದ್ದು ಅವರ ತಂದೆ. ಬನ್ನಿ ಸೆರೀನಾ ಹಾಗೆಯೇ ಅವರ ತಂದೆಯ ಜೊತೆ ಮಾತುಕತೆಯನ್ನ ಮುಂದುವರಿಸ್ತಾ ಅವರ ಲೈಫ್ ಜರ್ನಿ, ಡಾನ್ಸ್ ಜರ್ನಿ ಎಲ್ಲವನ್ನ ತಿಳ್ಕೊಳ್ಳುವ. ಜೊತೆಗೆ ಯಾರೆಲ್ಲ ಸೆರೀನಾ ಅವ್ರಿಗೋಸ್ಕರ ಮಾತನಾಡಿದ್ದಾರೆ ಅಂತಾನೂ ತಿಳ್ಕೊಳ್ಳುವ. ಬನ್ನಿ ಸೆರೀನಾ. ಹಾಯ್. ಹಾಯ್ ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೌ ಆರ್ ಯು ಫೀಲಿಂಗ್? ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ಎಸ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಅಷ್ಟು ದೊಡ್ಡ ವೇದಿಕೆ, 300ಕ್ಕೂ ಹೆಚ್ಚಿನ ಆಡಿಷನ್ ಅನ್ನು ಮಾಡಿ ಇದೀಗ ನೀವು ಕೂಡ ಫೈನಲ್ ಕಂಟೆಂಡರ್. ಸೊ ಇನ್ನೊಂದಷ್ಟೇ ಹೆಜ್ಜೆ ಇರುವಂಥದ್ದು ಮತ್ತೆ ಟ್ರೋಫಿ ನಿಮ್ಮ ಕೈ ಸೇರೋದಕ್ಕೆ. ಸೊ ಹೇಗೆ ಅನಿಸ್ತಾ ಇದೆ ಫೈನಲ್ ಬಂದಿರುವಂಥದ್ದು? ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ. ಎಸ್. ಮತ್ತೆ ಎಕ್ಸೈಟೆಡ್ ಕೂಡ ಫೀಲ್ ಆಗ್ತಾ ಇದೆ. ಎಕ್ಸೈಟೆಡ್ ಫೀಲ್ ಆಗ್ತಾ ಇದ್ರಿ. ಸೊ ಹೇಗೆ ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ ನಿಮಗೆ ಫೈನಲ್ದು? ಚೆನ್ನಾಗಿ ನಡೀತಾ ಇದೆ. ಓಕೆ. ಮತ್ತೆ ಹೇಗೆ ನಡೀತಾ ಇದೆ ಮಾತಾಡಿ. ನೀವು ಸುಮ್ಮನೆ ಕೂತ್ಕೊಳ್ಳಕ್ಕೆ ನಾನಂತೂ ಬಿಡಲ್ಲ, ನೀವು ಮಾತಾಡ್ಬೇಕು ನನ್ನ ಜೊತೆ. ಫುಲ್ ಡಾನ್ಸ್ ಮಾಡಿ ಎಲ್ಲರನ್ನ ಎನರ್ಜೆಟಿಕ್ ಆಗಿ ಎಲ್ಲರನ್ನ ಖುಷಿ ಮಾಡಿ ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಿ. ಇವಾಗ ಮಾತಾಡಿ, ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು. ನೀವು ಮಾತಾಡಿ. ತುಂಬ ಚೆನ್ನಾಗಿ ಆಗ್ತಾ ಇದೆ. ತುಂಬ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ತುಂಬ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಫುಲ್ ಜೋಶ್ ಹಾಕಿ, ಫುಲ್ ಎನರ್ಜಿ ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹೌದು. ಸೊ ಟ್ರೋಫಿ ಗೆಲ್ತೀರಿ ನೀವು? ಹೌದು, ಟ್ರೋಫಿ ಗೆಲ್ತೀರಿ. ಓಕೆ. ಸೊ ನಿಮ್ಮ ಜೊತೆ ಬಂದಿರುವಂಥ ನಿಮ್ಮ ತಂದೆಯವರ ಪರಿಚಯ ನೀವು ಮಾಡಿಕೊಡ್ತೀರಾ? ಹಾಂ. ಇವರು ನನ್ನ ಅಪ್ಪ. ಹೆಸರು? ಶೈಲೇಶ್ ಬ್ರಯನ್ ಡಿಸೋಜಾ. ಓಕೆ. ಇವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನನ್ನ ಡ್ಯಾನ್ಸ್ ಕರಿಯರ್ ಮೇಲೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ. ನನಗೆ ತುಂಬ ಅಪ್ಪ ಏನು ಮಾಡ್ಕೊಂಡಿರುವಂಥದ್ದು? ಅವರು ಮುಂಚೆ ದುಬೈಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಈಗ ನನ್ನ ಗ್ರ್ಯಾಂಡ್ ಫಾದರ್ ಇದು ಫಿಶಿಂಗ್ ಬಿಸ್ನೆಸ್ ಅನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಫಿಶಿಂಗ್ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾರೆ. ಅಲ್ಲಿ ಫಿಶಿಂಗ್ ಬಿಸ್ನೆಸ್ ಹ್ಯಾಂಡಲ್ ಮಾಡಿ ಇಲ್ಲೊಂದು ಏಂಜಲ್ ಅನ್ನ ನೋಡ್ಕೊಳ್ತಾ ಇದ್ದೀರಿ ಸರ್. ಪ್ರತಿಯೊಂದು ಕೆಲಸಕ್ಕೂ, ಪ್ರತಿಯೊಂದು ಅವರ ನಡೆ ನುಡಿ ಎಲ್ಲಾ ವಿಚಾರದಲ್ಲೂ ಹಿಂದೆ ನಿಂತು ಸಪೋರ್ಟ್ ಮಾಡ್ತಾ ಇರುವಂಥದ್ದು ನೀವು. ಇನ್ನು ನಮ್ಮ ಥಂಡರ್ ಗೈಸ್ ಫೌಂಡೇಶನ್ ವತಿಯಿಂದ ನಡೀತಾ ಇರುವಂಥ ದೊಡ್ಡ ವೇದಿಕೆ ಇದು, ಬೀಟ್ ಆಫ್ ಡ್ಯಾನ್ಸ್ ಅನ್ನುವಂಥದ್ದು. ಈ ವೇದಿಕೆಯನ್ನ ಮಗಳು ಹತ್ತಿದ್ದಾಳೆ. ಇದೀಗ ಫೈನಲ್ಗೆ ಬಂದಿರುವಂಥದ್ದು. ಇನ್ನೊಂದು ಹೆಜ್ಜೆ ಅಷ್ಟೇ, ಒಂದೊಂದು ಬೆರಳೆಣಿಕೆಯ ದಿನ ಅಷ್ಟೇ ಬಾಕಿ ಇರುವಂಥದ್ದು ಫೈನಲ್ಗೆ. ಸೊ ಟ್ರೋಫಿ ಗೆಲ್ತಾಳ ಅಥವಾ ಈ ಮೂಮೆಂಟಲ್ಲಿ ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇದೆ? ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಅವಳದು ಫ್ರಮ್ ದ ಬಿಗಿನಿಂಗ್ ಅಂದರೆ ಪ್ರಾಕ್ಟೀಸ್ ಅಂದರೆ ಮೆಗಾ ಆಡಿಷನಿಗೆ ಕ್ಲಾಸಲ್ಲಿ ಒಂದು ಸ್ವಲ್ಪ ಕೂಡ ಎಕ್ಸ್ಪ್ರೆಷನ್ ಇರ್ತಿರಲಿಲ್ಲ.
ಎಕ್ಸ್ಪ್ರೆಷನ್ ಕೊಡ್ತಾ ಇರಲಿಲ್ಲ. ಆ್ಯಂಡ್ ಐ ವಾಸ್ ಶಾಕ್ಡ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಮೆಗಾ ಆಡಿಷನ್. ಶಿ ಹ್ಯಾಸ್ ಗಿವನ್ ಹರ್ ದ ಟಾಪ್, ದ ಬೆಸ್ಟ್. ಐ ವಾಸ್ ಹ್ಯಾಪಿ. ನಾನು ಕೂಡ ಅಲ್ಲಿ ಕೂತ್ಕೊಂಡು ಇವ್ರದ್ದು ಆಡಿಷನ್ ನೋಡ್ತಾ ಇದ್ದೆ. ಸೊ ಐ ಥಾಟ್ ಶಿ ಕ್ಯಾನ್ ಡೂ ಇಟ್. ಅದು ನಮ್ಮ ಮುಂದೆ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಕ್ವಶನ್ ಇತ್ತು ನಂದು ಮತ್ತು ಗುರು ಸರ್. ಸೊ ಇವಾಗಲೂ ಅಷ್ಟೇ, ಇವಾಗಲೂ ಪ್ರಾಕ್ಟೀಸಲ್ಲಿ ನಾವು ಅದೇ ಹೇಳೋದು, ತೋರಿಸು, ಹಾಗೆ ನಾವು ಏನಾದರೂ ಚೇಂಜಸ್ ಇದ್ದರೆ ಮಾಡಿ ಕೊಡ್ತೀವಿ ಅಂಥದ್ದೆಲ್ಲ ಆಗ ಹೇಳ್ತಾ ಇದ್ದೀವಿ. ಸೊ ಶಿ ಈಸ್ ಡೂಯಿಂಗ್ ಗುಡ್. ಅದೇ ಪ್ರಾಕ್ಟೀಸ್ ಇನ್ನು ಸ್ವಲ್ಪ ಜಾಸ್ತಿ ಬೇಕು, ಮತ್ತು ಅದೇ ಶಿ ಕ್ಯಾನ್ ಡೂ ಇಟ್. ನೋಡಿ ಪಪ್ಪ ಶಿ ಕ್ಯಾನ್ ಡೂ ಇಟ್ ಅಂತ ಹೇಳ್ತಾರೆ. ವಿಲ್ ಯು ಡೂ ಇಟ್? ಇನ್ನು ಜಾಸ್ತಿ ಪ್ರಾಕ್ಟೀಸ್, ಇನ್ನು ಎಫರ್ಟ್ ಹಾಕ್ತೀರಾ ನೀವು? ಎಸ್, ವೆರಿ ಗುಡ್. ಸೊ ನಿಮ್ಮ ಒಂದು ಬೀಟ್ ಆಫ್ ಡಾನ್ಸ್ನಲ್ಲಿ ಬಂದಂತಹ ಜರ್ನಿಯದ ಒಂದು ಕ್ಲಿಪ್ಸ್ ಇದೆ, ಒಂದು ಸ್ವಲ್ಪ ಗ್ಲಿಮ್ಸಸ್ ಇದೆ, ಅದನ್ನು ನೋಡ್ಕೊಂಡು ಬರುವಲ್ಲ? ಎಸ್, ನಮ್ಮ ಸೆರೀನಾ ಅವರು ಬೀಟ್ ಆಫ್ ಡಾನ್ಸ್ ವೇದಿಕೆಯಲ್ಲಿ ಹತ್ತಿ ಹೆಜ್ಜೆ ಹಾಕ್ತಂತಹ ಕೆಲವೊಂದಷ್ಟು ಸಂದರ್ಭಗಳ ಒಂದು ಕ್ಲಿಪ್ಸ್, ಒಂದು ಗ್ಲಿಮ್ಸಸ್ ಇದೆ, ನೋಡ್ಕೊಂಡು ಬನ್ನಿ. होती है फीलिंग्स जरा समझो ना सनम मेरी फीलिंग्स को. होती है फीलिंग्स जरा समझो ना सनम मेरी फीलिंग्स को. Amazing dance, I really liked it. ಹೋತಿ ಹೇ ಫೀಲಿಂಗ್ಸ್ ಅಂತ ಫುಲ್ ಎನರ್ಜಿ ಪರ್ಫಾರ್ಮೆನ್ಸ್ ಕೊಟ್ಟು ಮೆಗಾ ಆಡಿಷನ್ ಅಲ್ಲಿ ತೀರ್ಪುಗಾರರಿಂದ ಗ್ರೀನ್ ಸಿಗ್ನಲ್ ತಕೊಂಡ್ರು ಸೆರೇನಾ. This is the first medal going to Serena Angel D'Souza. ಲೇಲೆ ಪಾಡಿ ಹಾಡಿಗೆ ಡಿಫ್ರೆಂಟ್ ಆಗಿ ಹೆಜ್ಜೆ ಹಾಕಿದ ನಮ್ಮ ಸೆರೇನಾ ಭಾರತದ ವೈವಿಧ್ಯತೆಯನ್ನ ಸಿಂಗಾರ ಸಿರಿಯಲ್ಲಿ ತೋರಿಸಿ ಎಲ್ಲರ ಮನಸ್ಸು ಗೆದ್ರು. ನಿಮ್ಮ ಸ್ಮೈಲ್ ಸೂಪರ್, ನಿಮ್ಮ ಸ್ಟೈಲ್ ಸೂಪರ್, ನಿಮ್ಮ ಕೊರಿಯೋಗ್ರಾಫರ್ ಐಡಿಯಾ ಕ್ರಿಯೇಟಿವಿಟಿ ಸೂಪರ್ ಸೂಪರ್. When I saw you in a mega audition, you were a little clumsy over there. But now you are a total pataka. The improvement in you was extraordinary. ನಾನೇತಕ್ಕೆ ನಿನಗೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ. Perfect. Super. Thank you, sir. Thank you. ನಾ ಕಾಣುವ ಕನಸಲ್ಲಿ ನೀನಾಗೆ ಬೇಲಿ ಹಾರುದೆ. ಆ್ಯಕ್ಚುಲಿ ಪನ್ನೋಡೊಂದಾಂಡ ನಿಜವಾಗ್ಲೂ ಒಂದು ಸೆಮಿಫೈನಲ್ ಇತ್ತು. 100% ಫೈನಲ್ ಮಂಚಿನ ಒಂದು ಪರ್ಫಾರ್ಮೆನ್ಸ್ ಆದನು. ಆತು ಗ್ರ್ಯಾಂಡ್ ಆದ ಆಸಮ್ ಆದ ಮಾಡಿದಾರೆ. ಮಾತು ಸ್ವಲ್ಪ ಕಮ್ಮಿ ಆದ್ರೂ ಸ್ಟೇಜ್ ಮೇಲೆ ಫುಲ್ ಆಕ್ಟಿವ್ ಇರುವ ಅಪ್ಪನ ಮುದ್ದಿನ ಮಗಳು ಸೆರೇನಾ. ಸಮಂತಾ ಬೀಟ್ ಆಫ್ ಡ್ಯಾನ್ಸ್ ಫಿನಾಲೆಗೆ ರೆಡಿನಾ? ನೋಡುವ ಬನ್ನಿ. ಸೊ ಎಸ್, ಗ್ಲಿಮ್ಸಸ್ ಅನ್ನ ನೋಡ್ಕೊಂಡು ಬಂದ್ರಿ. ಹೇಗೆ ಅನ್ನಿಸ್ತು ನಿಮಗೆ? ಈಗ 300ಕ್ಕೂ ಹೆಚ್ಚಿನ ಆಡಿಷನ್ಸ್ ಕೊಟ್ಟರು, ಅದರಲ್ಲಿ 43 ಜನರಿಗೆ ಮೆಗಾ ಆಡಿಷನ್ ಮಾಡಿ, ಅದಾದಮೇಲೆ ಕ್ವಾರ್ಟರ್ ಫಿನಾಲೆ, ಸೆಮಿಫಿನಾಲೆ, ಅಲ್ಲಿ ಕೂಡ ಟಫೆಸ್ಟ್ ಫೈಟರ್ಸ್ ಇದ್ದರು, ಉಳಿದ ಡಾನ್ಸರ್ಸ್ ಆಗಿರ್ಬೋದು, ಬೇರೆ ಬೇರೆ ಟಾಪಿಕ್, ಡುಯೆಟ್ ರೌಂಡ್, ಈ ಥರ ರೌಂಡ್ಸ್ ಇತ್ತು, 3 ಜನ ಜಡ್ಜಸ್ ಇದ್ದರು. ಇದೆಲ್ಲವನ್ನ ಬೀಟ್ ಮಾಡಿ ಈಗ ಫೈನಲ್ಗೆ ಬಂದಿದ್ದೀರಿ. ಹೇಗೆ ಅನಿಸ್ತಾ ಇದೆ ನಿಮ್ಮ ಒಂದು ಜರ್ನಿಯನ್ನು ನೋಡಬೇಕಾದ್ರೆ? ಫಸ್ಟ್ ನರ್ವಸ್ ಆಯಿತು, ಮತ್ತು ನಾನು ನನಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ಅವರು ಹೇಳ್ತಾಯಿದ್ರು ನನಗೆ ಆಗುತ್ತೆ, ನನಗೆ ಅದು ಪೊಟೆನ್ಷಿಯಲ್ ಇದೆ. ಸೊ ಆಮೇಲೆ ಅದು ನಾನು ಸ್ಟೇಜಿಗೆ ಬರುವಾಗ ಅದು ಎಲ್ಲ ಸರಿ. ಸ್ಟೇಜಲ್ಲಿ ಬಂದ ಕೂಡಲೇ ಎಲ್ಲ ಮರೆತು ಹೋಗುತ್ತೆ, ಎಲ್ಲ ಕಾನ್ಸಂಟ್ರೇಷನ್ ಡಾನ್ಸ್ ಮೇಲೆ ಬರುತ್ತೆ ನಮಗೆ. ನೋಡಿ ಸರ್, ಅವ್ರು ನೀವೆಲ್ಲ ಇದ್ದಾಗ ಅವ್ರು ಮಾತ್ರ ಎಕ್ಸ್ಪ್ರೆಷನ್ ಕೊಡಲ್ಲ, ಸ್ಟೇಜಲ್ಲಿ ಕೊಡ್ತಾರೆ. ಎಸ್, ಓಕೆ. ಸೊ ಸರ್, ಇವಾಗ ಎಷ್ಟು ವರ್ಷದ ಮಗುವಿಂದ ಒಂದು ಡಾನ್ಸ್ ಪ್ರಾಕ್ಟೀಸ್ ಶುರು ಮಾಡಿದ್ರು ಇವರು? ನನಗೆ ಮುಂಚಿತದಲ್ಲಿ ಗೊತ್ತು, ಅಂದರೆ ಇವಳು ನಿಂತ ಜಾಗದಲ್ಲಿ ನಿಲ್ಲುವುದಿಲ್ಲ. ಶಿ ನೆವರ್. ಆ್ಯಂಡ್ ಐ ಟ್ರೈಡ್ ಮೆನಿ ಟೈಮ್ಸ್ ಆಸ್ಕಿಂಗ್ ಹರ್ ವಿಚ್ ಒನ್ ಯು ವಿಲ್ ಚೂಸ್, ಇದರ್ ಡ್ಯಾನ್ಸ್, ಇದರ್ ಮ್ಯೂಸಿಕ್, ಸಿಂಗಿಂಗ್.
Then she told she will go for what is that, keyboard classes. Okay. So I arranged that also. Yeah. For a few days she went. She knows it. But later for her communion time, I thought me and Guru, I met him after a very long period. Okay. I was in Dubai and I didn't had contact with Guru. Okay. So when I came here, I saw him in one of the functions, and I met him and I asked him, Okay. can you teach my daughter also? So he told, yeah, I will do it. So on her communion day, that program, I made her dance with the Guru's team. Okay. So that was the first dance she did in public. Okay. So then continuously I was sending her to the dance classes. Then I saw her dance actually, because I am a dancer also. Okay. That was once upon a time back. Yeah. So after going to Dubai, I became fat and all. Then I stopped it totally. So I am into that. So then I saw her dance steps. I thought she's having some potentials, and we can try something like this. So I suddenly asked Guru sir, is there any programs like this we can send her? So he told, yeah, there is bit of dance, but they are making it. So he spoke everything, and today she is in the finals. So yeah, I'm happy about it. So would you want your father to dance again? ಯಾ ನೋಡಿ ಹೇಳ್ತಾ ಇದ್ದಾರೆ, ಇನ್ನು ನೀವು ಸ್ಟಾರ್ಟ್ ಮಾಡಿ ಅವ್ರ ಜೊತೆ. ನಾನು ಆಲ್ರೆಡಿ ಮಾಡ್ತಾ ಇದ್ದೇನೆ ಡ್ಯಾನ್ಸ್ ಕುಡ್ಲ ಡ್ಯಾನ್ಸಲ್ಲಿ. ಎಂಡ್ ಆಫ್ ದ ಒಂದು ಪರ್ಫಾರ್ಮೆನ್ಸ್ ನಂದುಂಟು. ಓಕೆ. ಅವ್ರದ್ದು ಸೀಸನ್ 3, 4 ಇವಾಗ 5th ಉಂಟು. 5th ಅದೇ ಪ್ರಾಕ್ಟೀಸ್ ನಡೀತಾ ಉಂಟು. ಮೋಸ್ಟ್ಲಿ ಬಿಕಾಸ್ ಆಫ್ ದ್ಯಾಟ್ ಪ್ಲಸ್ ನಂದು ಜಿಮ್ ವರ್ಕೌಟ್ ಎಲ್ಲ ನಾನು ಸಪೋರ್ ಆಗಿದ್ದೇನೆ. 104 kg ಇದ್ದೆ. ಓಕೆ. ಸೊ ಐ ಹ್ಯಾವ್ ರೀಚ್ಡ್ ಟು 84 kgs. ನೈಸ್. So I think we will be dancing. Yes, so soon we can see a father and daughter dancing together. Yeah. Yes, okay. So do you miss your mom? ಅಮ್ಮನನ್ನ ಮಿಸ್ ಮಾಡ್ಕೊಳ್ತೀರಾ? ಯಾ ಅಮ್ಮ ದುಬೈಯಲ್ಲಿದ್ದಾರೆ, ಅಲ್ಲಿ ಇಲ್ಲಿ ಪಪ್ಪ ಮತ್ತೆ ಅಜ್ಜ ಅಜ್ಜಿ ಇದ್ದಾರಾ ನಿಮ್ಮದು ಮನೆಯಲ್ಲಿ? ಓಕೆ, ಸೊ ಫ್ಯಾಮಿಲಿ ಜೊತೆ ಇರ್ತೀರಿ. ಸೊ ಇವಾಗ ನಾಡ್ದು ನಡೆಯುವಂಥ ಫೈನಲ್ಸಿಗೆ ಅಮ್ಮ ಬರ್ತಾರಾ? ಆ್ಯಕ್ಚುಲಿ ಇಲ್ಲ, ಬಟ್ ಅವರು ವಿಡಿಯೋ ಕಾಲಲ್ಲಿ ನೋಡ್ಬೋದು. ವಿಡಿಯೋ ಕಾಲಲ್ಲಿ ನೋಡ್ತಾರೆ. ಸೊ ಅಮ್ಮ ಎಷ್ಟು ಖುಷಿ ಪಟ್ರು ನಿಮ್ಮ ಒಂದು ಫೈನಲ್ಗೆ ಬಂದಿದ್ದೀರಿ ಅನ್ನುವಂಥ ಒಂದು ವಿಚಾರ ತಿಳ್ಕೊಂಡು? ತುಂಬ ಖುಷಿ ಪಟ್ಟಿದ್ದೆ. ತುಂಬ ಖುಷಿ ಆಯಿತು. ಫುಲ್ ಸಪೋರ್ಟ್ ಇದ್ದಾರ ಅಮ್ಮ ನಿಮಗೆ ಡ್ಯಾನ್ಸ್, ಅಥವಾ ಅಮ್ಮ ಅಪ್ಪನಿಗೆ ಹೇಳ್ತಾರ ಅವ್ರು ಡ್ಯಾನ್ಸ್ ಎಲ್ಲ ಬೇಡ ಸ್ಕೂಲಿಗೆ ಹೋಗ್ಲಿ ಅಂತ? ಇಲ್ಲ, ಆ ಥರ ಅಂತ ಹೇಳಲ್ಲ, ಇಬ್ಬರು ಫುಲ್ ಡ್ಯಾನ್ಸಿಗೆ ಸಪೋರ್ಟ್ ನಿಮಗೆ? ಹೌದು. ಎಸ್. ಅಜ್ಜ ಅಜ್ಜಿ ಹೇಗೆ ಮನೆಯಲ್ಲಿ? ಅವರು ಕೂಡ ನಾನು ಡ್ಯಾನ್ಸ್ ಮಾಡೋದು ನೋಡಿ ಖುಷಿ ಪಡ್ತಾರೆ. ಫುಲ್ ಸಪೋರ್ಟ್ ಆಗಿದೆ ನಿಮ್ಮ ಫ್ಯಾಮಿಲಿಯಲ್ಲಿ? ಯಾ. ಎಸ್ ಸರ್. ಮನೆಯಲ್ಲಿ ಬರೀ ಡ್ಯಾನ್ಸ್ ಮಾಡ್ತಾ ಹೀಗೆ ಇರುದಾ, ಅಥವಾ ಮನೆ ಕೆಲಸ ಏನಾದ್ರು ನಿಮಗೆ ಅಥವಾ ಅಜ್ಜಿ ಹೆಲ್ಪ್ ಮಾಡ್ತಾರಾ? ಮನೆ ಕೆಲಸ ಎಂತ ಇಲ್ಲ, ಮಾಡೋದಿಲ್ಲ. ಮನೆಯಲ್ಲಿ ಅಂದರೆ ಹೊರಗಡೆ ಡ್ಯಾನ್ಸ್ ಕ್ಲಾಸಲ್ಲಿ ಆಗಲಿ ಅಥವಾ ಯಾರೇ ನಂದು ಫ್ರೆಂಡ್ಸ್ ಆಗಲಿ, ಅವಳೆಷ್ಟು ಪಾಪ ಅಲ್ಲ ಅಂತ ಹೇಳ್ತಾರೆ. ಆದರೆ ಇವರ ಕಾರಣವೇ ಎಲ್ಲ ಮನೆಯಲ್ಲಿ ಮಾತ್ರ ಗೊತ್ತು. ಅದು ನಾನು ಯಾವಾಗಲೂ ನೋಡ್ತೇನೆ. ಅದು ಹಾಗೆ ಅವಳು. ಮತ್ತು ಶಿ ಈಸ್ ಅ ಗುಡ್ ಗರ್ಲ್. ಈವನ್ ಟೀಚರ್ಸ್ ಅವರು ಅಂಥದ್ದೇನು ಕಂಪ್ಲೇಂಟ್ಸ್ ಇಲ್ಲ ಮೌಂಟ್ ಕಾರ್ಮೆಲಲ್ಲಿ. ರೀಸೆಂಟ್ಲಿ ಓಪನ್ ಹೌಸ್ ಮೀಟಿಂಗಿಗೆ ಹೋಗುವಾಗ ಕೂಡ ಹೇಳಿದ್ರು, ಶಿ ಈಸ್ ಅ ಗುಡ್ ಗರ್ಲ್. ಹರ್ ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ನೈಸ್. ಆ್ಯಂಡ್ ಸೊ ಐ ವಾಸ್ ಹ್ಯಾಪಿ ಅಬೌಟ್ ಇಟ್. ಬಟ್ ಮಾರ್ಕ್ಸ್ ವೇರ್ ಲಿಟಲ್ ಲೆಸ್. I guess she was focusing to dance more or extra curricular activities, like in the school she had participated in kho-kho, handball. Okay, she's into sports also. Yeah. Nice. So maybe because of that. ಮತ್ತೆ ಏನೂ ಆಗಲಿ 8th ಸ್ಟ್ಯಾಂಡರ್ಡ್ ಇದೊಂದು ಚಾನ್ಸ್ ಅವಳಿಗೆ ಈ ವರ್ಷ. ಒಂದು ಸಪೋರ್ಟ್ ಕೂಡ ಸಿಗ್ತಾ ಉಂಟು. ಒಂದು ನೋಡುವ ಅಂತ ಹೇಳಿ ನಾನು ಈ ಸರ್ತಿ ಇದರಲ್ಲಿ ಹಾಕಿದೆ. ಸೊ ಇನ್ನು ಈಗ 9th 10th ಆಬ್ವಿಯಸ್ಲಿ ಅವರಿಗೆ ಇನ್ನು ಸ್ಟಡೀಸ್ ಮೇಲೆ ಫೋಕಸ್ ಮಾಡಬೇಕು. ಹಾಗೆ. ಸೊ ಸ್ಟಡೀಸ್ಗೆ ಸ್ಟಾರ್ಟ್ ಆಗೋ ಮೊದಲು ಇವಾಗ ಟ್ರೋಫಿ ತಗೊಂಡು ಮನೆಗೆ ಹೋಗ್ಬೇಕು. ನೀವು ತಗೊಳ್ತೀರಲ್ಲ ಟ್ರೋಫಿ? ಹೌದು. ಎಸ್, ವೆರಿ ನೈಸ್. ಸೊ ಇವಾಗ ಪಪ್ಪ ಮಾತನಾಡಿದ್ರು, ಆದರೆ ಅಜ್ಜ ಅಜ್ಜಿ ನಿಮ್ಮ ಬಗ್ಗೆ ಏನು ಹೇಳಿದ್ರು? ಅವ್ರು ಹೇಳಿದ್ರಲ್ಲ ನೀವು ಮನೇಲಿ ತುಂಬ ಲೂಟಿ ಮಾಡ್ತಾ ಇರ್ತೀರಿ ಅಂತ. ನೋಡಿ, ಅಜ್ಜ ಅಜ್ಜಿ ಹಾಗೆ ಹೇಳಿರ್ತಾರ ನಿಮ್ಮ ಬಗ್ಗೆ? ಹೇಳಿರ್ಬೋದು. ಹಾಗಿದ್ರೆ ಇವ್ರು ತುಂಬಾ ನಾಟಿ ಅಂತ ಅನ್ಸುತ್ತೆ. ಮನೇಲಿ ಅಷ್ಟೊಂದು ತಂಟೆ ಮಾಡ್ತೀರಾ ನೀವು? ಅಷ್ಟೊಂದು ಮಾಡೋದಿಲ್ಲ. ಮತ್ತೆ ಏನೆಲ್ಲ ಮಾಡ್ತೀರಿ? ಏನು ಉಪದ್ರ ಮಾಡ್ತೀರಿ ನೀವು? ಮನೆಯಲ್ಲಿ ನನ್ನ ಗ್ರ್ಯಾಂಡ್ ಫಾದರಿಗೆ ಟಿವಿ ನೋಡ್ಲಿಕ್ಕೆ ಬಿಡಲ್ಲ. ನಿಮ್ ಜೊತೆ ಡಾನ್ಸ್ ಮಾಡ್ಬೇಕು ಅವರು? ಮಾಡಬೇಕು, ಆದ್ರೆ ಅವರು ಒಪ್ಪುವುದಿಲ್ಲ. ಅವ್ರು ಒಪ್ಪಲ್ಲ. ಅಜ್ಜಿಗೆ ಏನು ಉಪದ್ರ ಕೊಡ್ತೀರಿ ನೀವು? ಅಜ್ಜಿಗೆ ಹೇಳುದೇ ಕೇಳೋದಿಲ್ಲ. ಬೆಳಿಗ್ಗೆ ಅವರೇ ಹೊರಡಿಸೋದು. ಸೊ 101 ಸರ್ತಿ ಕರಿಬೇಕು, ಸೆರೆನಾ.
ಇವಳದು ಮುಗಿಯೋದಿಲ್ಲ. ಬಾತ್ರೂಮಲ್ಲಿ ಟೈಮ್ ತಗೋತಾಳೆ, ಡ್ರೆಸ್ಸಿಂಗಿಗೆ ಟೈಮ್ ತಗೋತಾಳೆ. ಓಕೆ. ಎಂಡ್ ಆಫ್ ದ ಡೇ ಹೋಗುವಾಗ ಸ್ವಲ್ಪ ಲೇಟ್, 5 ನಿಮಿಷ ಲೇಟ್ ಡಿಲೇ ಆಗುತ್ತೆ ಸ್ಕೂಲಿಗೆ ಮುಟ್ಟುವಾಗ. ಬಟ್ ಸ್ಕೂಲಲ್ಲಿ ಮಾತ್ರ ಫುಲ್ ಸೈಲೆಂಟ್. ಫುಲ್ ಸೈಲೆಂಟ್. ಈವನ್ ಡ್ಯಾನ್ಸ್ ಕ್ಲಾಸಲ್ಲಿ. ಸೊ ನಮ್ದು ಉಳಿದ ಮಕ್ಕಳೆಲ್ಲ ಎಲ್ಲ ಹೇಳ್ತಾರೆ ಅವ್ರು ಎಷ್ಟು ಪಾಪ ಅಲ್ಲ, ಎಷ್ಟು ಪಾಪ ಅಲ್ಲ ಅಂತ. ಎಸ್. ಓಕೆ. ಸೊ ನಿಮ್ಮ ಅಜ್ಜ ಅಜ್ಜಿ ನಿಮ್ಮ ಬಗ್ಗೆ ಕಂಪ್ಲೇಂಟ್ಸ್ ಹೇಳಿರ್ತಾರ ನಮ್ಮ ಜೊತೆ? ಹೇಳಿರ್ಬೋದಾ? ಸೊ ಅಜ್ಜ ಅಜ್ಜಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವಲ್ಲ. ಎಸ್ ವೀಕ್ಷಕರೇ, ಸೆರೀನಾ ಅವರ ಅಜ್ಜ ಅಜ್ಜಿ ನಮ್ಮ ಜೊತೆ ಮಾತನಾಡಿದ್ರು. ಸೆರೀನಾ ಅವರ ಡಾನ್ಸ್ ಜರ್ನಿ, ಹಾಗೆಯೇ ಅವರು ಒಂದು ಕಾಂಪಿಟೇಷನ್ ಫೈನಲ್ಗೆ ಬಂದಿರುವ ಬಗ್ಗೆ ಅವರಿಗೆ ಏನು ಅಭಿಪ್ರಾಯ ಇದೆ, ಅವರೆಷ್ಟು ಖುಷಿ ಪಟ್ಟರು ಅಂತ ನೋಡ್ಕೊಂಡು ಬರುವ ಬನ್ನಿ. ಹಾಯ್ ಎವ್ರಿಬಡಿ. ಏನು ಸೆರೀನಾ ಅಜ್ಜರು ಪತ್ತೇನಿಲ್ಲ ಅಲ್ಲ ಎಡ್ಡ ಡ್ಯಾನ್ಸರ್ వాళ్ళు ಮೂರು ಒಂತುನಾಗೆಲ್ಲ ಡ್ಯಾನ್ಸೇ ಮಲ್ತೊಂದುಪ್ಪುನು ಅವ್ರು ನನ್ನ ಎಡ್ಡೆ ಇಂಪ್ರೂವ್ ಆಗೋದು ಬಂದು ಇಂಗ್ಲ ಆಸೆ. ಆಲ್ ದ ಬೆಸ್ಟ್ ಸೆರೀನಾ. हाय सरेना, बरें कर डान्स आनी करता, उबा रावल्यारी बसल्यारी डान्स तशें बरें करून दी म्हणून आमचे मागणे. ಆಲ್ ದ ಬೆಸ್ಟ್ ಸರೇನಾ. ಓಕೆ. ಇವಾಗ ಅಜ್ಜ ಅಜ್ಜಿ ಮಾತಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು ಅಂತ ಆಯ್ತಾ ನಿಮಗೆ? ಇಲ್ಲ ಅಲ್ಲ. ಅಜ್ಜ ಅಜ್ಜಿ ಯಾವಾಗಲೂ ಯಾರ ಮೇಲೂ ಯಾವ ಮೊಮ್ಮಕ್ಕಳ ಮೇಲೂ ಕಂಪ್ಲೇಂಟ್ ಮಾಡಲ್ಲ. ಅಪ್ಪ ಅಮ್ಮ ಮಾಡ್ತಾರೆ ಬಹುಶಃ, ಅಜ್ಜ ಅಜ್ಜಿ ಡೆಫಿನೆಟ್ಲಿ ಮಾಡಲ್ಲ. ಯಾಕಂದರೆ ಮೊಮ್ಮಕ್ಕಳು ಅಂದರೆ ಅದು ಏನದು ಪ್ರೀತಿ ಅಂತಲೇ ಹೇಳೋಕ್ಕಾಗಲ್ಲ. ಆ್ಯಂಡ್ ಯು ಗೈಸ್ ಆರ್ ರಿಯಲಿ ಲಕ್ಕಿ ಅಜ್ಜ ಅಜ್ಜಿ ಜೊತೆ ಬದುಕುವಂಥ ಒಂದು ಆಪರ್ಚುನಿಟಿ. ಸೊ ಜಾಸ್ತಿ ತಂಟೆ ತೀಟ್ಲೆ ಎಲ್ಲ ಮಾಡಬಾರ್ದಲ್ಲಿ, ಆಯಿತಾ? ಸೊ ಅಜ್ಜ ಅಜ್ಜಿಗೆಲ್ಲ ಕಾಟ ಕೊಡಬಾರ್ದು. ಗುಡ್ ಗರ್ಲ್ ಅಲ್ಲ? ವೆರಿ ಗುಡ್. ಓಕೆ. ಈಗ ನಿಮ್ಮ ಸ್ಕೂಲ್ ಬಗ್ಗೆ ಮಾತಾಡುವ. ಬೆಳಿಗ್ಗೆ ನಿಮ್ಮದು ಈಗ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? ನಿಮ್ಮ ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದೊಳ್ತೀರಿ? ಎಷ್ಟು ಗಂಟೆ ಸ್ಕೂಲ್ಗೆ ಹೋಗ್ತೀರಿ? ನಾನು 6:30ಗೆ. 6:30 ಎದ್ದೊಳ್ತಾರಾ? ಎಲ್ಲ ಬಿಟ್ಟು ಅಜ್ಜ ಹೇಳಿದ್ರಲ್ಲ ಅಜ್ಜಿ 3 ಸಲ ಕರಿಬೇಕು ಅಂತ. ಓಕೆ. 6:30 ಎದ್ದೊಳ್ತೀರಿ. ಆಮೇಲೆ ನಾನು ಅದು ವಾಶ್ರೂಮಿಗೆ ಹೋಗಿ ಓಕೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ತಿಂದು ರೆಡಿಯಾಗಿ ಓಕೆ ಮತ್ತೆ ಡ್ರೆಸ್ ಅಪ್ ಆಗಿ ನಾನು ಹೊರಡು. ಎಷ್ಟು ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಕ್ಲಾಸ್ ಎಲ್ಲ? ಸ್ಕೂಲ್ 8:15ಗೆ. 8:15ಗೆ ಅದು ಮೆಡಿಟೇಷನ್ ಮತ್ತೆ ಪ್ರೇಯರ್ ಎಲ್ಲ ಇರುತ್ತದೆ. ಓಕೆ. ಆಮೇಲೆ ಒಂದು 9:45ಗೆ ಸ್ಟಾರ್ಟ್ ಆಗುತ್ತೆ. 9:45ಗೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನಿಮಗೆ? ಹೌದು. ಓಕೆ. ಸಂಜೆ ಹಾಗಿದ್ರೆ ಎಷ್ಟು ಗಂಟೆ ತನಕ ನಿಮಗೆ ಕ್ಲಾಸ್ ಇರುತ್ತೆ? 3:15 ತನಕ ಕ್ಲಾಸ್. ಓಕೆ. ಅದಾದ್ಮೇಲೆ ಏನು ಮಾಡ್ತೀರಿ? ಅದಾದಮೇಲೆ ನಾನು ಮನೆಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಎಲ್ಲ ಮಾಡಿ ಟ್ಯೂಷನ್ ಇರುತ್ತದೆ. ಸೊ ಅದಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟ್ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗೋದು. ಓಕೆ. ಸೊ ಅಲ್ಲಿಂದ ಬಂದು ಮನೆಗೆ ಬಂದು ನಾನು ಸ್ವಲ್ಪ ಬುಕ್ಸ್ ಎಲ್ಲ ಇಲ್ಲ ಬುಕ್ಸ್ ಮುಟ್ಟುದಿಲ್ಲ. ಅಲ್ಲಿ ಬಂತಲ್ಲ ಸತ್ಯ, ಬುಕ್ಸ್ ಮುಟ್ಟುದಿಲ್ಲ. ಟಿವಿ ನೋಡ್ತೀರಾ? ಬುಕ್ಸ್ ಎಲ್ಲ ರೆಡಿ ಮಾಡಿ ಟಿವಿ ಒಂದು ತಟ್ಟೆಯಲ್ಲಿ ಏನಾದ್ರು ಮಿಕ್ಸ್ಚರ್ ಅದು ಇಟ್ಕೊಂಡು ಟಿವಿ ಮುಂದೆ ಕೂತ್ಕೊಂಡು ಅಜ್ಜ ಜೊತೆ ಇವಳು ಕೂಡ ಟಿವಿ ನೋಡೋದು. ಆ ಸೀರಿಯಲ್ಸ್ ಎಲ್ಲ ಸಂಜೆದ್ದು ಸೀರಿಯಲ್ ನೋಡ್ತಾ ಅದನ್ನು ತಿನ್ನೋದು. ಅದು ಮೆಲಾನೆ ತಿನ್ನೋದು. ಇವಳಿಗೆ ಮತ್ತೆ ನಾನು ಕರಿಬೇಕು ಸ್ನಾನಕ್ಕೆ ಬಾ ಅಂತ. ಸೊ ಆಫ್ಟರ್ ದಟ್ ಶಿ ಗೋಸ್ ಟು ಹ್ಯಾವ್ ಅ ಬಾತ್. ದೆನ್ ನೋ ಬುಕ್ಸ್. ಬಟ್ ಓದಲ್ವಾ? ಓದ್ತೇನೆ. ಮತ್ತೆ ಹೋಮ್ವರ್ಕ್ಸ್ ಮಾಡಲ್ವಾ? ಹೋಮ್ವರ್ಕ್ಸ್ ಎಲ್ಲ ಗೊತ್ತಿಲ್ಲ ಎಂತ ಅನ್ನೋದು. ನೀವೇ ಮಾಡಿಕೊಡೋದಲ್ಲ. ಎಸ್. ಆದ್ರೂ ಇವಾಗ ಹೆಚ್ಚಿನ ಮಕ್ಕಳು ಬಂದಾಗ ಹೇಳಿದ್ರು ಟ್ಯೂಷನ್ಗೆಲ್ಲ ಹೋಗಲ್ಲ, ಇದು ಕ್ಲಾಸ್ ಎಲ್ಲ ಮುಗಿಸ್ಬಿಟ್ಟು ಸ್ಕೂಲೆಲ್ಲ ಹಾಕ್ಬಿಟ್ಟು ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೇನೆ ಅಂತ. ಬಟ್ ಪಾಪ ಸರ್, ಟ್ಯೂಷನಿಗೂ ಹೋಗಿ ಅಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಪುನಃ ಬಂದು ಹೋಮ್ವರ್ಕ್ಸ್ ಆಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ರಿಯಲಿ ಯು ಆರ್ ದ ಬೆಸ್ಟ್. ಓಕೆ. ಎಸ್, ವೆರಿ ಗುಡ್. ಸೊ ಇವಾಗ ನಿಮ್ಮ ಸ್ಕೂಲಲ್ಲಿ ಕ್ಲಾಸ್ ಬಗ್ಗೆ ಎಲ್ಲ ಮಾತನಾಡೋದಾದ್ರೆ, ಕ್ಲಾಸಲ್ಲಿ ನೀವು ಸೈಲೆಂಟ್ ಅಂತ ಹೇಳಿದ್ರಿ, ಬಟ್ ನಿಮ್ಮ ಕ್ಲಾಸ್ ಟೀಚರ್ ಎಲ್ಲ ನಿಮ್ಮ ಬಗ್ಗೆ ಎಂತ ಹೇಳಿದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಇಲ್ವಾ ನಿಮಗೆ? ಹೌದು. ಕ್ಲಾಸಲ್ಲಿ ಹೌದಾ ಚೂಟ್ ಇದ್ರೆ? ಸತ್ಯ ಹೇಳಿ. ನಮಗೆಲ್ಲ ಹೇಳ್ತಾರೆ ಟೀಚರ್ಸ್, ಅವ್ರು ಹೇಳಿದ್ರು ನಮಗೆ ತುಂಬ ತಂಟೆ ಮಾಡ್ತಾರೆ ಕ್ಲಾಸಲ್ಲಿ ಅಂತ, ಸುಮ್ಮನೆ ಕೂತ್ಕೊಳ್ಳಲ್ಲ, ಕ್ಲಾಸ್ ಆಗಬೇಕಾದ್ರೆಲ್ಲ ಆಚೆ ಈಚೆ ಹೋಗ್ತಾರೆ ಅಂತ. ಕ್ಲಾಸ್ ಆದಮೇಲೆ ಆಚೆ ಈಚೆ ಹೋಗೋದಿಲ್ಲ. ಪಾಸ್ ಆಗೋ ಹೋಗಲ್ವಾ? ಏನು ಕ್ವಶನ್ಸ್ ಎಲ್ಲ ಏನು ಕೇಳೋಲ್ಲ ನೀವು ಟೀಚರ್ಸ್ ಹತ್ರ ಎಲ್ಲ? ಕೇಳ್ತೀನಿ, ಅದು ಕ್ಲಾಸ್ ಆದಮೇಲೆ. ಕ್ಲಾಸಲ್ಲಿ ನೀವು ಫುಲ್ ಸೈಲೆಂಟು? ಹೌದು. ಓಕೆ. ಹಾಗಿದ್ರೆ ಟೀಚರ್ಸ್ ಅಂತ ಹೇಳಿದ್ದಾರೆ ನೋಡುವಲ್ಲ. ಎಸ್ ವೀಕ್ಷಕರೇ, ಸೆರೀನಾ ಅವರ ಕ್ಲಾಸ್ ಟೀಚರ್ ರೇಷ್ಮಾ ಅವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವ ಬನ್ನಿ. Hi Serena, congratulations for selecting in a dance reality show Beat of Dance. ಸೆರೆನನ ಬಗ್ಗೆ ಹೇಳುವುದಾದರೆ, ಸೆರೆನಾ ತರಗತಿಯಲ್ಲಿ ತುಂಬ ಆ್ಯಕ್ಟಿವ್ ಮತ್ತು ಎಲ್ಲ ಶಾಲೆಯ ಕಾರ್ಯಕ್ರಮಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಅವಳು ಪಾರ್ಟಿಸಿಪೇಟ್ ಮಾಡ್ತಾಳೆ.
ತುಂಬ ಪಾಸಿಟಿವ್ ಹುಡುಗಿ, ವೆರಿ ಗುಡ್ ಇನ್ ಸಿಂಗಿಂಗ್, ಡಾನ್ಸಿಂಗ್, ಮತ್ತು ಅವಳು ಕ್ಲಾಸಿನಲ್ಲಿ ಯಾವಾಗಲೂ ಸ್ಮೈಲಿ ಆಗಿರ್ತಾಳೆ. ಸೊ ಆಲ್ ದ ಬೆಸ್ಟ್ ಫಾರ್ ಯೋರ್ ಡಾನ್ಸ್ ಕಾಂಪಿಟೇಷನ್. ವೆಲ್ ಡನ್. ಆಲ್ ದ ಬೆಸ್ಟ್ ಸೆರೆನಾ. ಆಲ್ ದ ಬೆಸ್ಟ್ ಸೆರೆನಾ. ಇವಾಗ ಕ್ಲಾಸ್ ಟೀಚರ್ ಮಾತಾಡಿದ್ರು, ಫ್ರೆಂಡ್ಸ್ ನಿಮಗೆ ಫುಲ್ ಸಪೋರ್ಟ್ ಇದ್ದಾರೆ, ಎಲ್ಲರಿಗೂ ಖುಷಿ ಆಗ್ತಾ ಇದೆ ನೀವು ಫೈನಲ್ ರೌಂಡ್ ರೀಚ್ ಆಗಿರುವಂಥದ್ದು. ಇನ್ನೊಂದು ಸ್ಟೆಪ್ ಅಷ್ಟೇ ನಿಮಗೆ ಟ್ರೋಫಿ ತಗೊಳ್ಳಿಕ್ಕೆ. ಸೊ ಇಡೀ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೆಸರಾಗುತ್ತೆ ಸಂವತ ಬೀಟ್ ಆಫ್ ಡಾನ್ಸ್ನ ಫೈನಲ್ನಲ್ಲಿ ಗೆದ್ದರು ಅಂತ. ಸೊ ನಿಮಗೆ ಆ ಗೆಲ್ಲೋದಕ್ಕೆ ಎಷ್ಟು ಒಂದು ಕಾನ್ಫಿಡೆನ್ಸ್ ಇದೆ ನೀವು ಗೆಲ್ತೀರಿ ಅಂತ? 99% ಕಾನ್ಫಿಡೆನ್ಸ್ ಇದೆ. ಎಸ್, 99% ಟ್ರೋಫಿ ನಿಮ್ಮದೇ ಅಂತ ಫಿಕ್ಸ್ ಆಗಿದ್ದೀರಿ. ಹೌದು. ಎಸ್, ಓಕೆ. ಇವಾಗ ಕ್ಲಾಸ್ ಟೀಚರ್ ನಿಮ್ಮ ಬಗ್ಗೆ ಮಾತನಾಡಿದ್ರಲ್ಲ, ಯಾವತ್ತಾದರೂ ಹೆಡ್ ಮಿಸ್ಟ್ರೆಸ್ ಬಂದು ನಿಮ್ಮ ಹತ್ರ ಎಲ್ಲ ಮಾತಾಡಿ ಎಲ್ಲ ಮಾಡ್ತಾರಾ ಕ್ಲಾಸಲ್ಲಿ ಇರಬೇಕಾದ್ರೆ? ಕ್ಲಾಸಲ್ಲಿ ನಾನು ಇರಬೇಕಾದ್ರೆ ಬರೋದಿಲ್ಲ. ಓಕೆ. ನಮಗೆ ಸ್ಕೂಲಲ್ಲಿ ಅವರ ಹತ್ರ ಮಾತಾಡಲಿಕ್ಕೆ ಟೈಮ್, ಲೈಕ್ ಅವರು ಮಾತಾಡೋದಿಲ್ಲಲ್ಲ ನಿಮ್ಮ ಹತ್ರ. ಬಟ್ ಅವರು ಹೇಳಿದರು ನನಗೆ ಅವಳು ತುಂಬ ತಂಟೆ ಮಾಡ್ತಾಳೆ ಅಂತ. ಟೀಚರ್ಸ್ ಹೋಗಿ ಹೇಳಿದಾರಂತೆ, ನಮಗೆ ಹೇಳಿದರು ಅವ್ರ ಹೆಡ್ ಮಿಸ್ಟ್ರೆಸ್. ಇವಾಗ ಟೀಚರ್ಸ್ ಎಲ್ಲ ಏನು ಹೇಳಲ್ಲಪ್ಪ, ಯಾಕಂದರೆ ಅವರ ಫೇವ್ರೆಟ್ ಸ್ಟೂಡೆಂಟ್ಸು, ಮತ್ತು ಸ್ಟೂಡೆಂಟ್ಸಿಗೆಲ್ಲ ಹೇಳಿದರೆ ಅವ್ರಿಗೆ ಬೇಜಾರಾಗ್ತದೆ ಅಂತ ಇರ್ತದಲ್ಲ. ಬಟ್ ಹೆಡ್ ಮಿಸ್ಟ್ರೆಸ್ ಹೇಳಿದರು ನಮಗೆ. ಇಲ್ಲ, ಹೇಳಿದರು. ಅವರಿಗೆ ಗೊತ್ತಿಲ್ಲ. ಅವರಿಗೆ ಟೀಚರ್ಸ್ ಕಂಪ್ಲೇಂಟ್ ಮಾಡಿದಾರಂತೆ, ನಮ್ಮ ಹತ್ರ ಮಾತಾಡಬೇಕಾದ್ರೆ ಹೇಳಿದರು. ಅದು ಟೀಚರ್ಸ್ ಅಲ್ಲಿ ಮತ್ತೆ ಹೇಳಿದ್ರು ಎಕ್ಸಾಮ್ ಟೈಮ್ ಎಲ್ಲ ಹತ್ರ ಬಂತು, ಅವರು ಹೋಗೋದು ಬೇಡ ಅಂತ ಹೇಳಿದರು ನಮಗೆ. ಇಲ್ಲ, ಹೇಳಿದರು. ಇಲ್ಲ. ಎಸ್, ಇವಾಗ ನಿಮ್ಮ ಹೆಡ್ ಮಿಸ್ಟ್ರೆಸ್ಸು ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ದಾರೆ ಅಂತ ನಿಮಗೆ ಈಗ ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಇವಾಗ ಬ್ಯಾಡ್ ಹೇಳಿದರೆ ಏನು ಮಾಡ್ತೀರಿ ನೀವು? ಏನು ಮಾಡಲ್ಲ. ಅಂದರೆ ಡ್ಯಾನ್ಸ್ ಎಲ್ಲ ಹೋಗೋದು ಬೇಡ ಅಂತ ಹೇಳಿದ್ರೆ ಎಂತ ಮಾಡ್ತೀವಿ? ಬೇಜಾರಾಗ್ತದಾ? ಹೌದು, ಬೇಜಾರಾಗ್ತದೆ. ಯಾರು ನಿಮ್ಮ ಹೆಡ್ ಮಿಸ್ಟ್ರೆಸ್ಸು? ಸಿಸ್ಟರ್ ಮೆಲಿಸಾ AC. ಸೊ ಸಿಸ್ಟರ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ನಿಮ್ಮ ಹೆಡ್ ಮಿಸ್ಟ್ರೆಸ್ ಅವ್ರು ಎಂತ ಹೇಳಿದ್ದಾರೆ ನೋಡ್ಕೊಂಡು ಬರುವಲ್ಲ? ಎಸ್ ವೀಕ್ಷಕರೇ, ಸೆರೆನಾ ಅವರ ಹೆಡ್ ಮಿಸ್ಟ್ರೆಸ್ ನಮ್ಮ ಜೊತೆ ಮಾತನಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವ. Hi Serena, we are very happy that you are one of the finalists of Beat Dance reality show organized by Daiji World in association with Thunder Guys Foundation. It's a great honor for us, for our school, that you are one of the finalists. And on behalf of our school management and everyone at Mount Carmel Central School, I wish you all the best for the final reality show. Indeed, we are very proud of you because you are not just good at fine arts and dance, but also a sports person, and you are part of our school's basketball, handball, kho-kho, as well as volleyball teams. And when you were part of a basketball team, our team also bagged the first prize in the IX tournament. So it's a great honor, and we are happy that you are a multi-talented student, and we hope that you will be the winner at this reality show. We wish you all the best. May God bless you, your parents. One more thing, I am very happy that though your mother is abroad, your father is taking care of you and motivating you to take part in all these events. So it's my congratulations to your parents, your father, mother, as well as you, and we wish you all the best for the finals. ಹೆಡ್ ಮಿಸ್ಟ್ರೆಸ್ ನಿಮ್ಮ ಬಗ್ಗೆ ತುಂಬಾ ಚಂದ ಹೇಳಿದ್ದಾರೆ, ತುಂಬಾ ಪಾಸಿಟಿವ್ ಆಗಿ ಹೇಳಿದರು. ನಾನು ಹೇಳಿದೆಲ್ಲ ಸುಳ್ಳು, ನಾನು ಸುಮ್ಮನೆ ಹೇಳಿದ್ದು ನಿಮ್ಮ ಕಾಲೆಳೆಯು ಅಂತ. ಸೊ ತುಂಬ ಒಳ್ಳೆ ಒಪಿನಿಯನ್ ಹೆಡ್ ಮಿಸ್ಟ್ರೆಸ್ ನಮಗೆ ಹೇಳಿದರು. ಜೊತೆಗೆ ನೀವು ಫೈನಲ್ ಹಂತಕ್ಕೆ ತಲುಪಿರುವಂಥದ್ದು ಅವರಿಗೆ ತುಂಬಾ ಹೆಮ್ಮೆ ಇದೆ. ಸೊ ಹೆಡ್ ಮಿಸ್ಟ್ರೆಸ್ ಆಗಿರ್ಬೋದು, ನಿಮ್ಮ ಟೀಚರ್ಸ್ ಆಗಿರ್ಬೋದು, ಇಷ್ಟು ಚಂದ ಮಾತಾಡಿದ್ದಾರೆ. ನಿಮ್ಗೆ ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಹೇಳ್ತೀರ ಅವರಿಗೆ? ಹೌದು. ಎಸ್, ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ಮೀ. ಎಸ್, ವೆರಿ ನೈಸ್. ಸೊ ಇವಾಗ ನೀವು ಚೈಲ್ಡ್ಹುಡ್ಡಿಂದನೇ ಡ್ಯಾನ್ಸಲ್ಲಿ ತೊಡಗಿಸ್ಕೊಂಡ್ರಿ. ಸೊ ಯಾವೆಲ್ಲ ಸ್ಟೇಜ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ಫಂಕ್ಷನ್ಸಲ್ಲಿ ಡ್ಯಾನ್ಸ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾ ಇದ್ರಾ? ಹೌದು. ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಸ್ಟೇಜ್ ಹತ್ತಲಿಕ್ಕೆ? ಅದೇ ನನ್ನ ಕಮ್ಯೂನಿಯನ್ ಆದ ನಂತರ ನಾನು ಡ್ಯಾನ್ಸ್ ಕ್ಲಾಸ್ ಸೇರುವಾಗ ಅಲ್ಲಿ ಅವರು ಪ್ರೋಗ್ರಾಮ್ಸಿಗೆ ನನಗೆ ತಗೊಂಡು ಹೋಗ್ತಾಯಿದ್ರು.
ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ರೆ. ಓಕೆ ಓಕೆ, ಗುರು ಅವ್ರ ಜೊತೆನೇ ಇವರು ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ರ ಅಥವಾ ಬೇರೆ ಕಡೆ ಇಂಡಿಪೆಂಡೆಂಟ್ ಆಗಿ ಪ್ರೋಗ್ರಾಮ್ಸ್ ಕೊಡುವಂತದ್ದು ಆ ಥರ ಇದೆಯಾ? ಆಗಿ ಅಂದ್ರೆ ಗುರು ಅವರು ಕಲಿಸಿರುವ ಪದ್ಯಗಳನ್ನು ಇವಳು ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲಿ ಮಾಡಿದಾಳೆ, ಡ್ಯಾನ್ಸ್ ಎಲ್ಲ ಮಾಡಿದಾಳೆ. ಓಕೆ, ಸೊ ಫ್ಯಾಮಿಲಿಗೆಲ್ಲ ಫೇವ್ರೇಟ್? ಹೌದು, ಫುಲ್ ಫೇವ್ರೇಟ್. ಎಸ್, ಓಕೆ. ಸೊ ನೇಬರ್ಸ್ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ ಅಂತ ಹೇಳ್ತಾರೆ, ಅವಳು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾಳೆ, ಜಾಸ್ತಿ ಚಂದ ಮಾಡ್ತಾರೆ ಅಂತ ಹೇಳ್ತಾರಾ? ಫುಲ್ ಸಪೋರ್ಟ್ ಇದ್ದಾರೆ ನಿಮಗೆ? ಹೌದು. ತುಂಬ ಖುಷಿ ಆಯ್ತಂತೆ, ನೀವು ಕೇಳಿದ್ರಾ ನಾನೀಗ ಫೈನಲ್ಗೆ ಬಂದಿದ್ದೆ ನಂಗೆ ಖುಷಿ ಆಯ್ತಾ ನಿಮಗೆ ಅಂತ ಕೇಳಿದ್ರಾ? ಇಲ್ಲ, ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ ನೀವು ಅವರಿಗೆ? ಗೊತ್ತಿಲ್ಲ, ನೀವು ಹೋಗಿ ಕೇಳಬೇಕಿತ್ತು, ನಾನು ಫೈನಲ್ಗೆ ಬಂದೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ. ಇವತ್ತು ಕೇಳ್ತೆ. ಇವತ್ತು ಹೋಗಿ ಕೇಳ್ತೀರಾ? ಬಟ್ ನೀವು ಇವತ್ತು ಹೋಗಿ ಕೇಳೋ ಮುಂಚೆನೇ ನಾವು ಹೋಗಿ ಕೇಳಿ ಆಗಿದೆ. ಎಸ್, ನಿಮ್ಮ ಆಂಟಿ ಹಾಗೆಯೇ ನಿಮ್ಮ ನೇಬರ್ ಆಂಟಿ ಅಂದರೆ ನಿಮ್ಮ ಚಿಕ್ಕಮ್ಮ ಹಾಗೆಯೇ ನೇಬರ್ಹುಡ್ ಫ್ರೆಂಡ್ ಇದ್ದಾರಲ್ಲ ನಿಮ್ಮ ಫ್ಯಾಮಿಲಿಗೆ, ಇವರಿಬ್ಬರು ನಮ್ಮ ಜೊತೆ ಮಾತಾಡಿದ್ದಾರೆ. ಎಂತ ಹೇಳಿದ್ದಾರೆ ನೋಡ್ಕೊಂಡು ಬರುವಲ್ಲ? ಎಸ್ ಎಸ್ ವೀಕ್ಷಕರೇ, ಸೆರೀನಾ ಅವರ ನೇಬರ್ ಹಾಗೆಯೇ ಅಂದರೆ ಪಕ್ಕದ ಮನೆಯವರು, ಜೊತೆಗೆ ಅವರ ಚಿಕ್ಕಮ್ಮ ಅವರು ಕೂಡ ನಮ್ಮ ಜೊತೆ ಮಾತನಾಡಿದ್ದಾರೆ. ಬನ್ನಿ ಇವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವ. हाय सरेना, तू आमचे नेबर जाल्यार आमकां भुरग्या भशेन तूं बरें डान्स करताय. तुजे शोज आनी पुरो आमी टीव्हीर केदाळे पळोवन आसा. तूं इशीन तिशीन येता आनी तुजे पेंकार्ड दवरूनच आसताय. तूं डान्सान आतां फायनलाक आयला म्हळ्यार आमकां व्हडलो संतोश भोगता. तुज्या मुखल्या जिवनान तुका बरें मागता. तूं फायनलाक आयले, तूं बरें बरें अंक जोडून बरें विन्न जाय जी म्हूण आमची आशा. देवाचे बेसांव तुका. ऑल द बेस्ट सरेना. चियर्स. हाय सेरेना, तुझी आंटी जावंक म्हाका मस्त प्राऊड भोगता. म्हाका गोत्ता लेकर तूं ल्हान तावन हांव हांगा आयिल्लें ते दळा तावन हांव तुका पळयतां. तूं डान्स करच्यान बारी हुशार. तुका आमचो म्हजो सगळ्यांचो सपोर्ट केदाळे आसतलोच. आज तूं फायनलाक येताय म्हणून आमी सगळीं राखून आसा केदाळा एक पटी. तुजे फायनलाचे परफॉर्मन्स आमकां पळोवंक मेळटले म्हणून आमी सगळीं तुका बरें मागता. ऑल द बेस्ट सरेना. ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ನೇಬರ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇವನ್ ಪಪ್ಪ ಮಮ್ಮ ಟೀಚರ್ಸ್ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಸೊ ನೀವೊಂದು ಫೈನಲ್ ಹಂತಕ್ಕೆ ಬಂದಿರುವಂಥದ್ದು. ಇನ್ನು ನೀವು ಟ್ರೋಫಿ ಗೆದ್ರೆ ಇಡೀ ಊರಿಗೆ ಹಬ್ಬದೂಟ ಹಾಕಿಸ್ತಾರೆ ಪಪ್ಪ. ಕೇಳಿ ಏನು ಕೊಡಿಸ್ತಾರೆ ಕೇಳಿ. ಅದೇ ಎಲ್ಲರೂ ಅದೇ ಕೇಳೋದಲ್ಲ, ಪಾರ್ಟಿ 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 ಒಲ್ಪ. ಎಸ್, ಕುಲ್ಲಗನ ಇನಿ ಅಂತ. ಸೊ ಕೊಡಲೇಬೇಕಾಗತ್ತೆ, ಕೊಡುವ. ನಿಮ್ಮದೇನಾದರೂ ಇದೆಯಾ? ನಾನು ಸಾಕ್ಷಿ ಇದ್ದೇನಲ್ಲ, ಕೇಳಿ ಪಪ್ಪನ ಹತ್ರ ಎಂತ ಬೇಕು ಅಂತ. ಗೆದ್ರೆ ಏನು ಕೊಡಿಸ್ತೀರಿ ಅಂತ ಕೇಳಿ ಪಪ್ಪನ ಹತ್ರ. ಎಂತೆಲ್ಲ ಇನ್ನು ಕಲಿಯುವುದು ಅಷ್ಟೇ. ಇದೊಂದು ಅಪರ್ಚುನಿಟಿ ಅವಳಿಗೆ ಸಿಕ್ಕಿದ್ದೇ ನನ್ನಿಂದ, ಸ್ಟೇಜ್ ಹತ್ತುವಂಥದ್ದು. ಯಾಕೆ ಪಪ್ಪ ಬಿಡಲ್ವಾ? ಅಲ್ಲ, ಅವಳಿಗೆ ಏನು ಕೇಳಿದ್ರು ಎಲ್ಲ ಕೊಡ್ತಾನೆ, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ಕೊಡಿಸ್ತಾರಲ್ಲ ಪಪ್ಪ. ಅಮ್ಮ ಇಷ್ಟನಾ ಪಪ್ಪ ಇಷ್ಟನಾ? ಇಬ್ರು ಇಷ್ಟ. ಅಜ್ಜಿ ಇಷ್ಟನಾ ಪಪ್ಪ ಇಷ್ಟನಾ? ಎಲ್ಲರೂ. ಈಗ ಹೇಳಿದ್ರೆ ನನಗೆ ಕಷ್ಟ ಆದಿತ್ತು, ಆಯ್ತಾ? ಓಕೆ, ಸೊ ಗುರು ಅವ್ರ ಜೊತೆ ಎಷ್ಟು ವರ್ಷದಿಂದ ಇವರದ್ದು ಪ್ರಾಕ್ಟೀಸ್ ನಡೀತಾ ಇದೆ? ಆಲ್ಮೋಸ್ಟ್ 4 years ಆಯ್ತಂತ. 4 yearsಯಿಂದ ಕಂಟಿನ್ಯೂಸ್ ಆಗಿ ಅವರೇ ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಯೂಶಲಿ ಕ್ಲಾಸಸ್ ಮಾ? ಆ್ಯಕ್ಚುಲಿ ಈಗ ನನಗೆ 6 o'clock-ಇಂದ 7 o'clock ತನಕ. ಓಕೆ, ಈಗ ನನಗೆ ಅದು ಕಾಂಪಿಟೇಷನ್ ಇರೋದ್ರಿಂದ 6:30ಇಂದ 8 o'clock ತನಕ. 8 o'clock ತನಕ ಪ್ರಾಕ್ಟೀಸ್ ಕೊಡ್ತಾರೆ. ಸೊ ಗುರು ಸರ್ ಒಟ್ಟಿಗೆ ನಿಂತು ಪ್ರಾಕ್ಟೀಸ್ ಕೊಡ್ತಾರಲ್ಲ? ಎಸ್, ಓಕೆ. ನಿಮಗೆ ಡುವೆಟ್ ರೌಂಡ್ ಇತ್ತಲ್ಲ ಕಾಂಪಿಟೇಷನಲ್ಲಿ, ಆವಾಗ ಯಾರು ನಿಮಗೆ ಪಾರ್ಟ್ನರ್ ಅಪ್ ಆಗಿದ್ದದ್ದು? ಅದು ನನ್ನ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಇದ್ದರು. ಅವ್ರ ಹೆಸರು ಧನುಷ್ ಕಾಮತ್ ಅಂತ. ಓಕೆ, ಅವರು ನನ್ನ ಜೊತೆಗೆ ಡ್ಯಾನ್ಸ್ ಮಾಡಿದ್ರು. ಓಕೆ, ಸೊ ಕೊರಿಯೋಗ್ರಫಿ ಎಲ್ಲ ಗುರು ಅವರೇ ನೋಡ್ಕೊಳ್ತಾ ಇದ್ದಾರೆ. ಕ್ಲಾಸಲ್ಲಿ ಹೇಗೆ ನೀವು ತಂಟೆ ಮಾಡ್ತೀರಾ ಅಥವಾ ಕ್ಲಾಸ್ ಎಲ್ಲ ಮಿಸ್ ಮಾಡ್ಕೊಳ್ತೀರಾ? ಕ್ಲಾಸ್ ಮಿಸ್ ಮಾಡ್ಕೊಳ್ತೀನಿ. ಹೌದಾ? ಯಾಕೆ ಪಾಪ ಬಿಡಲ್ವಾ ಹೋಗ್ಲಿಕ್ಕೆ? ಅಲ್ಲ, ನಾನು ಮಿಸ್ ಮಾಡಿದ್ರೇನೆ ಅವಳು ಮಿಸ್ ಆಗೋದು. ಓಕೆ, ನೀವು ಹೋಗಲ್ಲ, ಹಾಗಾಗಿ ಅವಳು ಹೋಗಕ್ಕಾಗಲ್ಲ. ಅದೇ, ನೀವೇನಿಗೆ ಹೋಗಲ್ಲ ಸರ್? ಅಲ್ಲ, ನಂದು ಏನಾದ್ರು ಬೇರೆ ಯಾವುದಾದ್ರು ಇಂಪಾರ್ಟೆಂಟ್ ಮೀಟಿಂಗ್ಸ್ ಅಥವಾ ಏನಾದರೂ ಕೆಲಸ ಇದ್ದರೆ ನಾನು ಕೆಲವೊಮ್ಮೆ ಅದು ಮಿಸ್ ಆಗುತ್ತೆ ಡ್ಯಾನ್ಸ್. ಕೆಲವೊಮ್ಮೆ ಅಲ್ಲ, ವೆರಿ ಲೆಸ್, 1 or 2 times I have missed the dance class, I guess. I go to the dance class daily. Okay. So obviously ನಾನು ಹೋಗುವಾಗ ಇವಳು ನನ್ನ ಜೊತೆ ಬರ್ತಾಳೆ.
ಆಲ್ರೈಟ್. ಸೊ ಪಪ್ಪ ಹೋಗಿಲ್ಲ ಅಂದರೆ ಮಗಳಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಆಲ್ರೈಟ್ ಸರ್, ಇವಾಗ ನಿಮ್ಮನ್ನು ಕೇಳೋದಾದರೆ ಇವಾಗ ಇವರ ತಾಯಿ ಹೊರ ದೇಶದಲ್ಲಿರುವಂಥದ್ದು, ಮಗಳನ್ನು ಎಲ್ಲ ರೀತಿ ನೀವೇ ನೋಡ್ಕೊಳ್ಬೇಕು, ಅದರಲ್ಲೂ ಹೆಣ್ಮಗು ಬೇರೆ. ಸೊ ಅದು ಒಂದು ವಿಷಯ ಇದೆ. ಹಾಗೆಯೇ ಹೊರಗಡೆ ಹೋಗಿ ದುಡಿಬೇಕು, ಮನೆ ನಡೆಸಬೇಕು, ಎಲ್ಲ ವಿಚಾರಗಳೊಟ್ಟಿಗೆ ನಿಮ್ಮ ಬ್ಯುಸಿ ಶೆಡ್ಯೂಲ್ನ ಒಟ್ಟಿಗೆ ಮಗಳನ್ನು ಸ್ಕೂಲಿಗೆ ಕಳಿಸುವಂಥದ್ದಾಗಿರುವಂಥದ್ದು, ಅವರನ್ನು ನೋಡಿಕೊಳ್ಳುವುದು, ಮತ್ತು ಈ ಡಾನ್ಸ್ ಕ್ಲಾಸಸ್ಸಿಗೆ ಹೋಗುವಂಥ, ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಥವಾ ಕಷ್ಟ ಆಗುತ್ತಾ? ಇಲ್ಲ, ಕಷ್ಟ ಅಂತ ಹಾಗೇನಿಲ್ಲ ಇದುವರೆಗೆ. ಸೊ ಸ್ಕೂಲಿಗೆ ಅದೇ ನಾನೇ ಈಗ ಬಿಡೋದು, ಕರ್ಕೊಂಡು ಬರುವಂಥದ್ದು. ಡ್ಯಾನ್ಸ್ ಕ್ಲಾಸಿಗೂ ಅಷ್ಟೇ. ಅಂದರೆ ನಾನು ಮ್ಯಾಕ್ಸಿಮಮ್ ಹೊರಗಡೆ ಇದ್ದೇನೆ, ಮನೆಯಲ್ಲಿ ಕಮ್ಮಿ ಆಗಿದ್ದೇನೆ. ಸೊ ಆ ರೀತಿ ಮ್ಯಾನೇಜ್ ಆಗ್ತಾ ಉಂಟು. ಓಕೆ. ಸೊ ನೀವಿಲ್ಲದಾಗ ಅಜ್ಜ ಅಜ್ಜಿ ನೋಡ್ಕೊಳ್ತಾರೆ. ಹೌದು. ಎಸ್, ನೋಡಿ ಪಪ್ಪ ನಿಮಗೋಸ್ಕರ ಎಷ್ಟು ಎಫರ್ಟ್ ಹಾಕ್ತಾ ಇದ್ದಾರೆ. ಸೇ ಥ್ಯಾಂಕ್ ಯು. ಇಟ್ಸ್ ಅ ವೇ. ಥ್ಯಾಂಕ್ ಯು. ಬರೀ ಥ್ಯಾಂಕ್ ಯು ಹೇಳೋದಾ ಅಥವಾ ಮನೆಯಲ್ಲಿ ತುಂಟಾಟ ಎಲ್ಲ ಕಮ್ಮಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀರಾ? ಪ್ರಾಮಿಸ್ ಮಾಡ್ತಾರೆ, ಇನ್ನು ಕಮ್ಮಿ ಮಾಡ್ತಾರೆ. ಹಾಂ. ಇನ್ನು ಅಜ್ಜ ಅಜ್ಜಿಗೂ ಕೂಡ ಉಪದ್ರ ಮಾಡಲಿಕ್ಕಿಲ್ಲ. ಓಕೆ. ಇವಾಗ ಡಾನ್ಸ್ ಕ್ಲಾಸ್ ಅಥವಾ ಡಾನ್ಸ್ ಕಾಂಪಿಟೇಷನ್ಸ್ ಎಲ್ಲ ಬಂದಾಗ ನಿಮಗೆ ಯಾವ ಒಂದು ಸ್ಟೈಲ್ ಕೊಟ್ಟರೆ ನಿಮಗೆ ತುಂಬ ಫೇವ್ರೇಟ್ ಅನಿಸುತ್ತೆ? ನನಗೆ ಹಿಪ್ ಹಾಪ್ ಸ್ಟೈಲ್ ತುಂಬ ಫೇವ್ರೆಟ್. ಬಟ್ ಅದು ಕ್ಲಾಸಿಕಲ್ ಬರುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದು ಅದರಲ್ಲಿ ಅದು ಫೀಲಿಂಗ್ಸ್ ಇದೆ. ಅದು ಅಂದರೆ ಕ್ಲಾಸಿಕಲಲ್ಲಿ ಎಕ್ಸ್ಪ್ರೆಷನ್ ಕೊಡಬೇಕು ಅಂತನಾ? ಹೌದು. ಅವಾಗ ಹೇಳಿದ್ರು ಪಪ್ಪ. ಎಸ್. ಓಕೆ. ಸೊ ಗುರು ಸರ್ ಬೈತಾರ ನಿಮಗೆ? ನಾನು ಸರಿ ಮಾಡಿಲ್ಲ ಅಂದರೆ ಬೈತಾರೆ. ಅಲ್ಲ ಪಪ್ಪ ಬೈಲಿ ಅಂತ ಹೇಳ್ತಾರಾ? ನಾನು ಹೇಳ್ತೇನೆ, ಗುರು ಸರ್ ಕೇಳ್ತಾರೆ. ನಾನಲ್ಲಿ ಯಾವಾಗಲೂ ಇದ್ದುದರಿಂದ ಅವರಿಗೂ ಬೈಲಿಕ್ಕೆ ಆಗ್ತಾ ಇಲ್ಲ. ಸೊ ಆದರೂ ನಾನು ಹೇಳೋದು, ನೀವು ಬೈರಿ, ಅದೊಂದು ಸ್ಟಿಕ್ ಹಿಡಿದು ಒಂದು 4 ಬಾರಿಸಿ ಅಂತಲೂ ಕೂಡ ಹೇಳಿದ್ದೇನೆ. ಪಾಪ ಅವರು ಇಷ್ಟು ಸೈಲೆಂಟ್ ಇರೋ ಮಗುಗೆ ಹೇಗೆ ಸರ್ ಬೈದಾರು ಪಾಪ. ನಮ್ಮ ಇಲ್ಲಿ ಮಾತ್ರ ಸೈಲೆಂಟ್ ಅಲ್ಲ ಇಲ್ಲ, ಎಲ್ಲ ಕಡೆ ಸೈಲೆಂಟ್ ನೀವು. ಹೌದಾ? ಎಲ್ಲ ಅದಕ್ಕೆ ಹೇಳೋದಲ್ಲ ಎಲ್ಲರೂ ಪಾಪ ಪಾಪ ಅಂತ. ಅಜ್ಜ ಅಜ್ಜಿ ಸಿಕ್ಕಿದ್ರೆ ಮಾತ್ರ ಫುಲ್ ಜೋಶು. ಎಸ್. ಓಕೆ. ಸೊ ನಿಮ್ಮ ಕೊರಿಯೋಗ್ರಾಫರ್ ನಮ್ಮ ಜೊತೆ ಮಾತನಾಡಿದ್ರು, ನಿಮ್ಮ ಡ್ಯಾನ್ಸ್ ಕ್ಲಾಸಸ್ ಆಗಿರ್ಬೋದು ಅಥವಾ ನಿಮ್ಮ ಎನರ್ಜಿ, ನೀವು ಹಾಕುವಂಥ ಎಫರ್ಟ್ ಬಗ್ಗೆ ಮಾತಾಡಿದ್ದಾರೆ. ಸೊ ಎಂತ ಹೇಳಿದ್ದಾರೆ ನೋಡುವಲ್ಲ? ಎಸ್ ವೀಕ್ಷಕರೇ, ಸೆರೀನಾ ಅವರ ಕೊರಿಯೋಗ್ರಾಫರ್ ಗುರು ಅವರು ತುಂಬ ಖುಷಿಪಟ್ಟು ನಮ್ಮ ಜೊತೆ ಮಾತನಾಡಿದ್ದಾರೆ. ಸೊ ಗುರು ಅವ್ರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರುವ ಬನ್ನಿ. ಹಾಯ್ ಸೆರೀನಾ, ಎಡ್ಡೆ ಪ್ರಾಕ್ಟೀಸ್ ಮಾಡ್ತಂದಿಲ್ಲ. ಫಸ್ಟ್ ಆಫ್ ಆಲ್ ಥಂಡರ್ ಗೈಸ್ ಬಕ ದಾಯ್ಜಿ ವರ್ಲ್ಡ್ ದಕ್ಕ ನಂಜಿ ಬೀಟ್ ಆಫ್ ಡ್ಯಾನ್ಸ್ ಮಾಡ್ಕೊಂಡು ಮಲ್ಲ ರಿಯಾಲಿಟಿ ಶೋಗೆ ಫೈನಲ್ಗೆ ಸೆಲೆಕ್ಟ್ ಆಗ್ತಾ, ಎಂಕಲ ಡ್ಯಾನ್ಸ್ ಕ್ಲಾಸ್ ಇರ್ದು ಸೆಲೆಕ್ಟ್ ಆಗ್ತಾ ಅಂಚೆ ಎಂಕಲೆಗೆಲ್ಲ ಅವ್ರು ಭಾರಿ ಒಂಜಿ ಖುಷಿ, ಮಸ್ತ್ ಖುಷಿ ಆಪುಂಡು. ಒಂಜಿ ಥಂಡರ್ ಗೈಸ್ ದಕ್ಕಲ್ನ ಫಸ್ಟ್ ಡ್ಯಾನ್ಸ್ ರಿಯಾಲಿಟಿ ಶೋ ಅಂಚೆ ಐತೊಟ್ಟಿಗೆ ದಾಯ್ಜಿ ವರ್ಲ್ಡ್ ದಕ್ಕಲ್ಲ ಸೇರೊಂದೇರಿ. ಆ ರಿಯಾಲಿಟಿ ಶೋ ಫಸ್ಟ್ ರಿಯಾಲಿಟಿ ಶೋಸ್ಡ್ ಎಂಕಲ ಡ್ಯಾನ್ಸ್ ಕ್ಲಾಸ್ ಇರ್ದು ಒಂಜಿ ಪೊಣ್ಣು ಸೇರೆನ ಈ ಸೆಲೆಕ್ಟ್ ಆಗ್ತಾ. ಆಯ್ನತ್ತು ಹಾರ್ಡ್ ವರ್ಕ್ ಮಾಡ್ತಂದಿಲ್ಲ, ಮಸ್ತ್ ಪ್ರಾಕ್ಟೀಸ್ ಮಾಡ್ತಂದಿಲ್ಲ. ಅಂಚನೆ ಬಾಕಿದಕ್ಕಲ್ಲ ಪ್ರಾಕ್ಟೀಸ್ ಮಲ್ಪೇರು, ಬಾಕಿದ ಟೀಮ್ ದಕ್ಕಲ್ಲ ಈಲ ಪ್ರಾಕ್ಟೀಸ್ ಮಾಡ್ತಂದಿಲ್ಲ. ಎಂಕಲ್ಲ ಸಹ ಮಾಮೂಲು ಎಂಕಲ್ಗೆ ಬರೋಡುಪ್ಪ ಅಂದು ಪೂರೆಲ್ಲ ಅಂಚನೆ ಎನ್ವೇರು. ಅಂಚೆ ನಿನ್ನ ಹಾರ್ಡ್ ವರ್ಕ್ ಈ ಮಲ್ತಂದಿಲ್ಲ. ನಿನ್ನ ಫಸ್ಟ್ ರೌಂಡ್ ಆಡಿಷನ್ ಹಿಡ್ದು ಅವಾರ್ಡ್, ಕ್ವಾರ್ಟರ್ ಫೈನಲ್ ಅವಾರ್ಡ್, ಸೆಮಿಫೈನಲ್ ಮಸ್ತ್ ಹಾರ್ಡ್ ವರ್ಕ್ ಮಾಡ್ತಾ ಮಸ್ತ್ ಇಂಪ್ರೂವ್ಮೆಂಟ್ ಎಂಕಲ್ಗೆ ತೋಜಿದ್ದುಂಡು. ಅಂಚನೆ ಜಡ್ಜಸ್ನ ಕೆಲ್ಗೆಲ್ಲ ತೋಜಿಲ್ಲ ಕೊಂಡು ಅಂಚೆ ಫೈನಲ್ಗೆಲ್ಲ ಆಕಲ್ನ ಎಕ್ಸ್ಪೆಕ್ಟೇಷನ್ ಮಸ್ತ್ ಉಪ್ಪುಂಡು. ಅಂಚ ಈ ಶೋಕ್ ಮಲ್ತಂಡ ಈ ಡ್ಯಾನ್ಸ್ ಪೋರ್ಲು ಮಲ್ತಂಡ ಎಂಕೆಲ್ಗಳ ಖುಷಿ ಆಪುಂಡು. ಬೊಕ್ಕ ಚಾನಲ್ ವೈಸ್ ಅವಾರ್ಡ್ ಥಂಡರ್ ಗೈಸ್ ದಕ್ಕಲ್ಲ ಅಕ್ಕಲೊಂಜಿ ಈತ್ ಬಂಗ ಬೈದಿನ ಶೋಸ್ಗೆ ನಮ್ಮ ಸೈಡ್ ಇರ್ದಿಲ್ಲ ಡ್ಯಾನ್ಸ್ ಪೂರ ಎಡ್ಡೆ ಬತ್ತಂಡ ತೂಪುನಕ್ಕೆಲ್ಲ ಖುಷಿ ಉಪ್ಪುಂಡು, ಅಕ್ಕೆಲ್ಗಳ ಖುಷಿ ಆಪುಂಡು. ದಾಯ್ನ ಅಕ್ಕಲೊಂಜಿ ರಿಯಾಲಿಟಿ ಶೋ ಮಲ್ಪುನಾಗ ಎಕ್ಸ್ಪೆಕ್ಟೇಷನ್ ಅಕ್ಕಲೆಲ್ಲ ಮಸ್ತ್ ಉಪ್ಪುಂಡು ಪೊರ್ಲು ಬರೋಡು ಅಂದು. ಅಂಚೆ ಈ ಎಡ್ಡೆ ಪ್ರಯತ್ನ ಬರೋದಿಲ್ಲ. ಅಂಚ ಚಾನಲ್ ಅವಾರ್ಡ್ ಥಂಡರ್ ಗೈಸ್ ಅವಾರ್ಡ್ ನಮ್ಮ ಜೋಕೆಲ್ಗೆ ಬರೋ ಮಸ್ತ್ ಸಪೋರ್ಟ್ ಮಾಡ್ತಂದಿಲ್ಲೇರು. ಅಂಚೆ ನೆಕ್ಸ್ಟಿಲ್ಲ ಇಂಚಿನ ಬರೋಡು ರಿಯಾಲಿಟಿ ಶೋಸ್ ಪೂರ ಥಂಡರ್ ಗೈಸ್ ಒಡ್ಲ ಬಕ್ಕ ದಾಯ್ಜಿ ಒಳ್ಳೆ ಎಡ್ಡೆ ಕಮ್ಮಿ ಒಂದು ಕಾಂಬಿನೇಷನ್ಗೆ ಆದ ಒಂದು ಎಡ್ಡೆ ಶೋ ಬರೋಡು ನಾನಲ್ಲ ಒಂದು ಗ್ರ್ಯಾಂಡ್ ಸಕ್ಸಸ್ ಅವಾರ್ಡ್ ಈ ಶೋಸ್. ಆಲ್ ದ ಬೆಸ್ಟ್ ಸೆರೆನಾ ಬಕ್ಕ ಬಾಕಿದ ಟೀಮ್ ದಕ್ಕಲ್ಗೆ ಜೋಕೆಲ್ಗೆ ಬಕ್ಕ ಥಂಡರ್ ಗೈಸ್ ಆ್ಯಂಡ್ ದಾಯ್ಜಿ ವರ್ಲ್ಡ್ಗೆ ಆಲ್ ದ ಬೆಸ್ಟ್. ಇವಾಗ ಸರಿನವರೇ, ಫೈನಲ್ ಹಂತ ತುಂಬಾ ಟಫ್ ಕಾಂಪಿಟೇಷನ್ ಇದೆ. ಯಾಕಂದರೆ ಇವಾಗ ಉಳಿದಿರುವಂಥದ್ದು ಖಾಲಿ 7 ಜನ ಕಂಟೆಸ್ಟೆಂಟ್ಸ್. ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ 3 ಜನ ತೀರ್ಪುಗಾರರು ಎಲ್ಲ ಆಯಾಮದಲ್ಲಿ ಜಡ್ಜ್ಮೆಂಟನ್ನು ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಅನ್ಸುತ್ತಾ ನಾನು ಟ್ರೋಫಿ ವಿನ್ ಆಗ್ತೀನಿ ಅಂತ? ಹೋಪ್ಸ್ ಇದೆ. ಎಸ್. ಬಟ್
ಗೊತ್ತಿಲ್ಲ. ಓಕೆ, ಹೋಪ್ಸ್ ಹೀಗೆ ಇರಲಿ. ಇದೇ ಕಾನ್ಫಿಡೆನ್ಸಲ್ಲಿ ವೇದಿಕೆ ಮೇಲೆ ಹತ್ತಿ ಫೈನಲ್ ರೌಂಡಲ್ಲಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಡಬೇಕು. ಆಲ್ರೈಟ್, ಸೊ ಇವಾಗ ನಿಮ್ಮನ್ನು ಕೇಳೋದಾದರೆ ನಿಮಗೊಂದು ವೇದಿಕೆಯನ್ನು ಕೊಡ್ತೇನೆ. ಯಾರಿಗಾದರೂ ಥ್ಯಾಂಕ್ ಯು ಅಥವಾ ಸಾರಿ ಅಂತ ಹೇಳಲಿಕ್ಕಿದ್ರೆ ದಿಸ್ ಇಸ್ ರೈಟ್ ಟೈಮ್. ಕ್ಯಾಮರಾ ಈ ಕಡೆ ಇದೆ. ಸೊ ಯಾರಿಗಾದರೂ ಥ್ಯಾಂಕ್ ಯು ಹೇಳಬೇಕಾ, ಸಾರಿ ಹೇಳಬೇಕಾದ್ರೆ ಹೇಳಿ. Thank you everyone for supporting me, especially my dad and the whole family for like supporting me and encouraging me to perform on this big stage. Thank you to my Guru sir and Bindya ma'am for teaching me the steps and correcting me in all the ways. Thank you to everyone, whoever I have missed the names. ವೆರಿ ನೈಸ್. ಲಾಸ್ಟಲ್ಲಿ ಕರೆಕ್ಟಾಗಿ ಹೇಳಿದರು. ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಎಲ್ಲರನ್ನ ನಾನು ಸೇರಿಸ್ತಾ ಇದ್ದೀನಿ ಅಂತ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಸಪೋರ್ಟ್ ಇದ್ದಾರಲ್ಲ? ವಿನ್ ಆದಮೇಲೆ ಎಲ್ರಿಗೂ ಪಾರ್ಟಿ ಕೊಡಿಸಿ, ಅಪ್ಪನನ್ನು ಬಿಡಬೇಡಿ. ಎಸ್, ಓಕೆ ಸರ್. ಈಗ ನಿಮ್ಮನ್ನು ಕೇಳೋದಾದರೆ ಥಂಡರ್ ಗೈಸ್ ಫೌಂಡೇಶನ್ ಅನ್ನುವಂತಹ ಒಂದು ವೇದಿಕೆ ಹಲವಾರು ಚಿಗುರೊಡಿತಾ ಇರುವಂತಹ ಯುವ ಪ್ರತಿಭೆಗಳಿಗೆ, ಮಕ್ಕಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ. ಸೊ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಮಗಳು ಕೂಡ ಇವಾಗ 7ನೇ ಕಂಟೆಸ್ಟೆಂಟ್ ಆಗಿ ನಿಂತಿರುವಂಥದ್ದು. ಸೊ ವೇದಿಕೆ ಬಗ್ಗೆ ಏನು ಹೇಳ್ತೀರಿ? ಥಂಡರ್ ಗೈಸ್ ನಾನು ಇದಕ್ಕಿಂತ ಮುಂಚೆ ಕೂಡ ಕೇಳಿದ್ದೇನೆ ಗುರು ಸರಿಂದ. ಸೊ ಇದು ಒಂದು ದೈಜಿ ವರ್ಲ್ಡ್ ಚಾನಲಲ್ಲಿ ಇದೊಂದು ತಂದಿದ್ದಾರೆ ಅಂದರೆ ನನಗೂ ತುಂಬ ಖುಷಿ ಆಯಿತು. ಸೊ ಆಲ್ ದ ಬೆಸ್ಟ್ ಥಂಡರ್ ಗೈಸ್. ಏನಾದರೂ ಸಪೋರ್ಟ್ ಇದ್ದರೆ ಇನ್ ಫ್ಯೂಚರ್ ಆಲ್ಸೋ ಐ ವಿಲ್ ಸಪೋರ್ಟ್ ದೆಮ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಮಗಳಿಗೋಸ್ಕರ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದು ಮಗಳ ತುಂಟಾಟವನ್ನೆಲ್ಲ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು ಸರ್. ಎಸ್, ಆ್ಯಂಡ್ ಸೆರೆನಾ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಟ್ರೋಫಿ ನಿಮ್ದಾಗಲಿ ಅಂತ ನಮ್ಮ ದೈಜ್ ವರ್ಲ್ಡ್ ಸಂಸ್ಥೆಯ ಕಡೆಯಿಂದ ನಾವು ವಿಶಸ್ಸನ್ನು ತಿಳಿಸ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಬಂದು ಇಷ್ಟೊತ್ತು ಮಾತನಾಡೋದಕ್ಕೆ. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೆರೀನಾ ಅವ್ರ ಜೊತೆ ನಾವು ಮಾತನಾಡ್ತಾ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಅವರ ಒಂದು ಲೈಫ್ ಜರ್ನಿ ಇರ್ಬೋದು, ಅವರ ಡಾನ್ಸ್ ಆಗಿರ್ಬೋದು, ಅವರ ತಾಯಿ ಹೊರ ದೇಶದಲ್ಲಿದ್ದರೂ ಕೂಡ ಅವರಿಗೆ ತಂದೆಯೇ ಬೆನ್ನೆಲುಬಾಗಿ ನಿಂತಿರುವಂಥ ವಿಚಾರಗಳಾಗಿರ್ಬೋದು, ತುಂಬಾ ಖುಷಿ ಕೊಡುತ್ತೆ. ಜೊತೆಗೆ ಅವರ ಫ್ರೆಂಡ್ಸ್ ಆಗಿರ್ಬೋದು, ಅವರ ನೇಬರ್ಸ್, ಅವರ ಟೀಚರ್ಸ್, ಹೆಡ್ ಮಿಸ್ಟ್ರೆಸ್ ಎಲ್ಲರೂ ಮಾತಾಡಿದರು, ತುಂಬಾ ಖುಷಿಪಟ್ಟರು. ಸೊ ಸೆರೀನಾ ಅವ್ರನ್ನ ಈ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ವಿ. ಸೊ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. Somewhat a beat of dance. I swear, the minute I adopted Lily, had this moment of panic. Seriously, I must have tried everything for bus stop. Like, wait, what do dogs even eat? Koi manual to nahi tha na? My Google search history was like, best food for my dog. Why is my dog's gut so upset? Just help me, internet. Luca is that dog you know who gives me those looks. Are you seriously feeding me this? And of course, ghar ka khana for dogs? Nah, it just doesn't cut it. Then one day, my friends like, try Hunger Tale. I thought, okay, what's one more? My friend swears by Hunger Tales. No additives, no weird fillers. And then boom, suddenly Buster is acting like he's starring in his own dog food commercial. Plus, it's packed with superfoods. Buster's gut, fine. His fur, shiny. And his energy, let's just say, I'm the one getting tired now. Luca just doesn't eat it, he inhales it. I've never seen him this excited for food ever. Lily's been zooming around like she's in a dog park Olympics. Oh, and bonus, Hunger Tale kibble does not stink up the room like other dog food. Because when they love their food, they love you more. ಬೊಕ್ಕ ತಲೆಯ ಸಮಸ್ಯೆಗೆ ಎಂದೇ ಗುಡ್ ಬೈ ಹೇಳಿ ಭೇಟಿ ಮಾಡಿ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್, ಸೌಜಾ ಆರ್ಕಿಡ್, ಲಕ್ಷ್ಮೀದಾಸ್ ಜ್ಯುವೆಲರಿ ಕೆಳಗೆ, ಕೆಎಂಸಿ ಆಸ್ಪತ್ರೆಯ ಹತ್ತಿರ, ಜ್ಯೋತಿ ಬಲ್ಮಠ ರೋಡ್, ಮಂಗಳೂರು. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಅಂಬಲ್ಪಾಡಿ, ಉಡುಪಿ. ಗ್ಲಾಸ್, ಅಲ್ಯೂಮಿನಿಯಂ ಸ್ಲೈಡಿಂಗ್ಸ್, ಎಸಿಪಿ ಶೀಟ್ಸ್, ಪಿವಿಸಿ ಡೋರ್ಸ್, ಸೀಲಿಂಗ್ ಮೆಟೀರಿಯಲ್ಸ್ ಮತ್ತು ಹಾರ್ಡ್ವೇರ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ಎಂದೇ ಭೇಟಿ ಕೊಡಿ. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಕಾರ್ತಿಕ್ ಎಸ್ಟೇಟ್ ಹತ್ತಿರ, ಅಂಬಲ್ಪಾಡಿ ಬೈಪಾಸ್ ರೋಡ್, ಉಡುಪಿ. Of dance, somewhat a beat of dance. ಎಸ್ ವೀಕ್ಷಕರೇ, ಇಷ್ಟು ಹೊತ್ತು ಇಷ್ಟು ಸಂಚಿಕೆಗಳಲ್ಲಿ 7 ಜನ ಕಂಟೆಸ್ಟೆಂಟ್ಸ್ ನಮ್ಮ ದೈಜಿ ವರ್ಲ್ಡ್ ಸ್ಟುಡಿಯೋಗೆ ಬಂದು ಅವರ ಒಂದು ಕಥೆಗಳನ್ನು, ಅವರ ಒಂದು ಕೆಲವರು ನೋವುಗಳನ್ನು ಕೂಡ ವ್ಯಕ್ತಪಡಿಸಿದಂಥ ರೀತಿ ಬಹಳ ಅದ್ಭುತವಾಗಿತ್ತು. ಅದರ ಜೊತೆಗೆ ಅವರಲ್ಲಿರುವಂಥ ಹುರುಪನ್ನು ನೋಡ್ತಾ ಇದ್ರೆ ಬಹಳಷ್ಟು ಖುಷಿಯಾಗುತ್ತೆ. ಇನ್ನು ಥಂಡರ್ ಗೈಸ್ ಫೌಂಡೇಶನ್ ರಿಜಿಸ್ಟರ್ಡ್ ಬಜ್ಪೆ ಇನ್ ಅಸೋಸಿಯೇಷನ್ ವಿತ್ ಮ್ಯಾಪ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು, ಇವರು ಪ್ರಸ್ತುತಪಡಿಸ್ತಾ ಇರುವಂತಹ ಹಂಗರ್ ಟೇಲ್ ಸಂವತ ಬೀಟ್ ಆಫ್ ಡಾನ್ಸ್
ದ ಬಿಗ್ಗೆಸ್ಟ್ ಡಾನ್ಸ್ ರಿಯಾಲಿಟಿ ಶೋ ಇನ್ನು ಫೈನಲ್ ಹಂತದಲ್ಲಿದೆ. ಇನ್ನೇನು ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಫೈನಲ್ ರೌಂಡ್, ಫೈನಲ್ ಸುತ್ತಿನಲ್ಲಿ ಈ 7 ಜನ ಕಂಟೆಸ್ಟೆಂಟ್ಸ್ ಯಾವ ರೀತಿ ಡಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಯಾರು ಈ ಒಂದು ಸಂವತ ಬೀಟ್ ಆಫ್ ಡಾನ್ಸ್ನ ಕಿರೀಟವನ್ನು ತಮ್ಮದಾಗಿಸಿಕೊಳ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ನಮ್ಗೆಲ್ರಿಗೂ ಇದೆ. ಮತ್ತೆ ಫೈನಲ್ ವೇದಿಕೆಯಲ್ಲಿ ನಾವೆಲ್ಲರೂ ಒಂದಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುವಂತಹ ಹೊತ್ತು. ಇನ್ನಷ್ಟು ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7. ಸೇರಿ ಕುಣಿಯುವ ಹಾಡಿನ ತಾಳಕ್ಕೆ, ಕುಣಿದು ನಲಿಯುವ ಗೆಜ್ಜೆಯ ತಾಳಕ್ಕೆ, ಸೇರಿ ಕುಣಿಯುವ ಹಾಡಿನ ತಾಳಕ್ಕೆ, ಕುಣಿದು ನಲಿಯುವ ಗೆಜ್ಜೆಯ ತಾಳಕ್ಕೆ, ಹಾಡಿನ ತಾಳಕ್ಕೆ ಹೆಜ್ಜೆಯ ನಾದಕ್ಕೆ, ಕುಣಿಯುವ ಮನಸ್ಸನ್ನು ಬೆಳೆಸುವ ವೇದಿಕೆ, ಕುಣಿತದ ಪ್ರತಿಭೆಯ ಸಾಧಿಸುವ ವೇದಿಕೆ. ಬೀಟ್ ಆಫ್ ಡ್ಯಾನ್ಸ್, ಬೀಟ್ ಆಫ್ ಡ್ಯಾನ್ಸ್. Heavy lunch? Sorry, man. That's what I've come for. Bad gut. Bad poop. Bad breath. What are you here for? I'm here for the spa. Alpha, we're ready for you. Alpha dogs only have hunger tail. ಬೊಕ್ಕತಲೆಯ ಸಮಸ್ಯೆಗೆ ಎಂದೇ ಗುಡ್ ಬೈ ಹೇಳಿ ಭೇಟಿ ಮಾಡಿ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್, ಸೌಜಾ ಆರ್ಕಿಡ್, ಲಕ್ಷ್ಮೀದಾಸ್ ಜ್ಯುವೆಲ್ಲರಿ ಕೆಳಗೆ, ಕೆಎಂಸಿ ಆಸ್ಪತ್ರೆಯ ಹತ್ತಿರ, ಜ್ಯೋತಿ ಬಲ್ಮಠ ರೋಡ್, ಮಂಗಳೂರು. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಅಂಬಲ್ಪಾಡಿ, ಉಡುಪಿ. ಗ್ಲಾಸ್, ಅಲ್ಯೂಮಿನಿಯಂ ಸ್ಲೈಡಿಂಗ್ಸ್, ಎಸಿಪಿ ಶೀಟ್ಸ್, ಪಿವಿಸಿ ಡೋರ್ಸ್, ಸೀಲಿಂಗ್ ಮೆಟೀರಿಯಲ್ಸ್ ಮತ್ತು ಹಾರ್ಡ್ವೇರ್ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ಎಂದೇ ಭೇಟಿ ಕೊಡಿ. ಶ್ರೀನಿಧಿ ಗ್ಲಾಸ್ ಅಂಡ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್, ಕಾರ್ತಿಕ್ ಎಸ್ಟೇಟ್ ಹತ್ತಿರ, ಅಂಬಲ್ಪಾಡಿ ಬೈಪಾಸ್ ರೋಡ್, ಉಡುಪಿ. Dance, somewhat a beat of dance.